ಕರವೀರ ಮಾಹಿತಿ ಮಾಲಿಕೆಯ 85ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಸಹಕಾರ ಸಂಘಗಳಲ್ಲಿ ಸಾಲಗಳು ಈ ವಿಚಾರವಾಗಿ ಕಳೆದ 2 ಅವಧಿಗಳಲ್ಲಿ ನಾವು ಅನೇಕ ವಿಷಯಗಳನ್ನ ತಿಳ್ಕೊಂಡ್ವಿ. ಸಹಕಾರ ಸಂಘಗಳಲ್ಲಿ ಸಾಲಗಳು ತುಂಬಾ ಪ್ರಮುಖವಾದಂತಹ ಒಂದು ಭಾಗ, ಪ್ರಮುಖವಾದಂತಹ ಒಂದು ಚಟುವಟಿಕೆ. ಹಾಗಾಗಿ ಅವುಗಳ ಬಗ್ಗೆ ಸ್ವಲ್ಪ ವಿಶ್ಲೇಷಣಾತ್ಮಕವಾಗಿ ವಿವರವಾಗಿ ನಾವು ತಿಳ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನಾನು ಸ್ವಲ್ಪ ನಿಧಾನವಾಗಿ ಆಳವಾಗಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈ ಮಾಲಿಕೆಯಲ್ಲಿ 3ನೇ ಸಂಚಿಕೆ ಇದು. ಸಹಕಾರ ಸಂಘಗಳಲ್ಲಿ ಸಾಲಗಳು ಎನ್ನುವ ವಿಷಯದಲ್ಲಿ 3ನೇ ಸಂಚಿಕೆಯನ್ನ ಇವತ್ತು ಪ್ರಾರಂಭ ಮಾಡೋಣ. ಈ ಮಾಲಿಕೆಯಲ್ಲಿ ಹಿಂದೆ ನಿಮಗೆ ತಿಳಿಸಿದ ಹಾಗೆ ಸಹಕಾರ ಸಂಘಗಳಲ್ಲಿ ಪರಿಚಯಾತ್ಮಕ ವಿವರಣೆಗಳನ್ನ ಮಾಡ್ಕೊಂಡಿದೀವಿ. ಹಾಗೆ ಸಾಲಗಳ ವರ್ಗೀಕರಣ ಅದನ್ನು ಕೂಡ ನಾವು ನೋಡಿದೀವಿ. ಹಾಗೆ ಇನ್ನು ಮುಂದೆ ಏನೇನಿರುತ್ತೆ ಅಂದ್ರೆ ಸಾಲಗಳ ನಿಯಮಾವಳಿಗಳನ್ನ ನಾವು ತಿಳ್ಕೊಳ್ಳೋಣ. ಹಾಗೆ ವಿವಿಧ ಸಾಲಗಳ ಕುರಿತು ವಿವರಣೆಗಳು, ಜಾಮೀನು ಸಾಲ ಅಂದ್ರೇನು, ಭದ್ರತಾ ಸಾಲ ಅಂದ್ರೇನು, ಅರಭದ್ರತಾ ಸಾಲ ಅಂದ್ರೇನು, ಅವುಗಳ ಬಗ್ಗೆ ಕೆಲವೊಂದು ವಿವರಣೆಗಳನ್ನ ನಾವು ತಿಳ್ಕೊಳ್ಳೋಣ. ಹಾಗೆ ಸಾಲಗಳ ನಿರ್ವಹಣೆಯ ವಿವಿಧ ಹಂತಗಳು, ಮಂಜೂರಾತಿ ಇರ್ಬೋದು, ಬಿಡುಗಡೆ ಇರ್ಬೋದು, ನಿರ್ವಹಣೆ ಇರ್ಬೋದು, ಅಥವಾ ವಸೂಲಾತಿ ಕಾರ್ಯಕ್ರಮ ಇರ್ಬೋದು, ಅಥವಾ ವ್ಯಾಜ್ಯ ವಿವಾದಗಳಿರ್ಬೋದು, ಇವುಗಳನ್ನೆಲ್ಲ ನೋಡ್ಕೊಳ್ಳೋಣ. ಆಮೇಲೆ ಸಾಲಗಳ ನಿರ್ವಹಣೆಗಳಲ್ಲಿ ದಾಖಲೆಗಳ ಮಹತ್ವ ಏನು ಅನ್ನೋದು ತಿಳ್ಕೊಳ್ಳೋಣ. ಹಾಗೆ ಬಡ್ಡಿ ದರ, ಲೆಕ್ಕಾಚಾರ, ವಸೂಲಿ, ದಾಖಲಿಸುವ ವಿಧಾನ, ಇವುಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ಸಾಲದ ನಿರ್ವಹಣೆಯಲ್ಲಿ ಒಟ್ಟಾರೆಯಾಗಿ ಮಂಡಳಿಯ ಪಾತ್ರ ಏನು, ಸಿಬ್ಬಂದಿಗಳ ಪಾತ್ರ ಏನು, ಸದಸ್ಯರ ಪಾತ್ರ ಏನು ಅನ್ನೋದು ತಿಳ್ಕೊಳ್ಳೋಣ. ಹಾಗೆ ಸಾಲಗಳ ಅರ್ಜಿ ನಮೂನೆಗಳು ಯಾವ್ದಾವ್ದಿದಾವೆ, ಅವುಗಳ ದಾಖಲಾತಿಗಳ ನಮೂನೆಗಳು ಯಾವ್ದ್ಯಾವ್ದು ಅಂತ ತಿಳ್ಕೊಳ್ಳೋಣ. ಮತ್ತೆ ಈಗಾಗಲೇ ಹೇಳ್ದಂಗೆ ಮಂಜೂರಾತಿ, ಬಿಡುಗಡೆ, ನಿರ್ವಹಣೆ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಮರುಪಾವತಿ, ಬಾಕಿ ಸುಸ್ತಿ, ವಸೂಲಾತಿ ಪ್ರಕ್ರಿಯೆಗಳು, ವ್ಯಾಜ್ಯ ದೂರು ನಿರ್ವಹಣೆ, ಸಾಲ ಇತ್ಯರ್ಥ ಕ್ರಮಗಳು, ಬಡ್ಡಿ ರಿಯಾಯಿತಿ, ಬಡ್ಡಿ ಮನ್ನಾ, ಏಕಕಾಲೀನ ಪದ್ಧತಿ OTS, ಮತ್ತೆ ಸಾಲಗಳ ಕುರಿತು ಗಮನಿಸಬೇಕಾದ ಅಂಶಗಳು ಯಾವ್ದು, ಯಾವ್ಯಾವ ಕಾಯ್ದೆಗಳು ಸಾಲಗಳಿಗೆ ಕುರಿತಂತೆ ಅನ್ವಯಿಸುತ್ತದೆ, ಅವುಗಳ ನಿಯಮಗಳು ಏನು, ಅವುಗಳ ಅನುಪಾಲನೆ ಹೇಗೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಒಟ್ಟಾರೆಯಾಗಿ ಸಾಲಗಳ ವಿಷಯದಲ್ಲಿ ಮಾಡದಿರು ಅವುಗಳನ್ನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಹಿಂದಿನ ವಾರಗಳಲ್ಲಿ ನಾವು ಈಗಾಗಲೇ ಇದು 3ನೇ ಸಂಚಿಕೆ ಆಗಿರೋದ್ರಿಂದ ಹಿಂದಿನ ಮೊದಲನೇ ಸಂಚಿಕೆಯಲ್ಲಿ ನಾವು ಪರಿಚಯಾತ್ಮಕ ವಿವರಣೆಗಳನ್ನ ತಿಳ್ಕೊಂಡ್ವಿ. ಸಾಲಗಾರ ಅಂದ್ರೆ ಸಹಕಾರ ಸಂಘಕ್ಕೂ ಲೇವಾದೇವಿಗಾರರಿಗೂ ಏನ್ ವ್ಯತ್ಯಾಸ ಅನ್ನೋದು ತಿಳ್ಕೊಂಡ್ವಿ. 2ನೇ ಅವಧಿಯಲ್ಲಿ 5C ತತ್ವ, 5C ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ ನಾವು, ಅದನ್ನ ತಿಳ್ಕೊಂಡ್ವಿ. ಮತ್ತೆ ಸಾಲಗಳ ವರ್ಗೀಕರಣ ಹೇಗ್ ಮಾಡ್ಬೋದು, ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಅನ್ನೋ ರೀತಿಯಲ್ಲಿ ವರ್ಗೀಕರಣ ಮಾಡುವಂತದನ್ನ ತಿಳ್ಕೊಂಡ್ವಿ. ಹಾಗೆ ಸಾಲದ ನೀತಿ ಹೇಗಿರ್ಬೇಕು ಅಂತ ನಾವು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡ್ವಿ. ಲೋನ್ ಪಾಲಿಸಿ ಬೇರೆ, ಲೋನ್ ರೂಲ್ಸ್ ಬೇರೆ. ಹಾಗಾಗಿ ಆ ಲೋನ್ ಪಾಲಿಸಿಯನ್ನ ನಾವು ಹಿಂದಿನ ಇದರಲ್ಲಿ ತಿಳ್ಕೊಂಡ್ವಿ. ಇವತ್ತು ಮುಂದುವರಿದ ಭಾಗವಾಗಿ ಲೋನ್ ಪಾಲಿಸಿಗೂ ಲೋನ್ ರೂಲ್ಸ್ಗೂ ಏನ್ ವ್ಯತ್ಯಾಸ ಅದು ತಿಳ್ಕೊಳ್ಳೋಣ. ಆ ಲೋನ್ ರೂಲ್ಸ್ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ. ಸಾಲದ ಉಪನಿಯಮಗಳ ಬಗ್ಗೆ ಪೀಠಿಕೆ ಇರ್ಬೋದು, ಅಂದ್ರೆ ಏನು ಹಾಗಂದ್ರೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾದ ಅಂಶಗಳು ಯಾವ್ದ್ಯಾವ್ದು, ಅದರ ಪ್ರಾಮುಖ್ಯತೆ ಏನು, ಸಾಲದ ನಿಯಮಗಳು ಯಾಕಿರ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇರಬೇಕಾದಂತಹ ಅಗತ್ಯ ಅಂಶಗಳು ಯಾವ್ದ್ಯಾವ್ದು, ಒಂದು ಸಾಲದ ನಿಯಮಗಳಲ್ಲಿ ಏನೇನು ಇರಬೇಕು, ಅದನ್ನ ಅಳವಡಿಸ್ಕೊಳ್ಳುವಂತಹ ರೀತಿ ಯಾವುದು, ವಿವಿಧ ಸಾಲದ ನಿಯಮಗಳು ಯಾವುದು, ಇವುಗಳೆಲ್ಲದನ್ನು ಇವತ್ತಿನ ಅವಧಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ ಈಗ ಇವತ್ತಿನ ಅವಧಿಯ ಮುಖ್ಯ ಭಾಗ ಈಗ ಶುರುವಾಗ್ತಾ ಇದೆ. ಎಲ್ಲರೂ ದಯವಿಟ್ಟು ಕೇಳ್ತಾ ಬನ್ನಿ. ಮೊದಲನೇದಾಗಿ ಲೋನ್ ಪಾಲಿಸಿ ಅನ್ನೋದನ್ನ ನಾವು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಲೋನ್ ರೂಲ್ಸ್ ಅನ್ನು ತಿಳ್ಕೊಳ್ತೀವಿ. ಒಂದು ಪಾಲಿಸಿ, ನೀತಿ ಮತ್ತು ರೂಲ್ಸ್ ಅಂದ್ರೆ ನಿಯಮ. ಲೋನ್ ನಿಯಮಗಳಿಗೆ, ಸಾಲದ ನಿಯಮಗಳಿಗೇನು ಮತ್ತು ಸಾಲದ ನೀತಿಗೂ ಏನ್ ವ್ಯತ್ಯಾಸ ಅನ್ನೋದನ್ನು ತಿಳ್ಕೊಳ್ಳೋಣ. ಆವಾಗ ನಮಗೆ ಸಾಲದ ಪಾಲಿಸಿ ಎಲ್ಲಿ ಬರುತ್ತೆ, ಎಲ್ಲಿ ಮುಖ್ಯ ಆಗತ್ತೆ, ಸಾಲದ ನಿಯಮಗಳು ಎಲ್ಲಿ ಮುಖ್ಯ ಆಗತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಉದ್ದೇಶ. ಸಾಲದ ನೀತಿ ಇಟ್ ಈಸ್ ಅ ಸ್ಟ್ರಾಟಜಿ. ನಮ್ಮ ಸಂಸ್ಥೆಯ ದೀರ್ಘಾವಧಿ ಚಟುವಟಿಕೆಗಳು ಹೇಗೆ ನಡಿಬೇಕು ಅನ್ನೋದನ್ನ ತಿಳಿಸ್ಕೊಡುವಂಥದ್ದು ಸ್ಟ್ರಾಟಜಿ, ಕಾರ್ಯತಂತ್ರದ ದೃಷ್ಟಿಕೋನವನ್ನ ಕೊಡುತ್ತೆ. ಆದ್ರೆ ಸಾಲದ ಉಪನಿಯಮಗಳು ಇಟ್ ಇಸ್ ಆಪರೇಷನಲ್. ಸ್ಟ್ರಾಟಜಿ ಮಾಡಿದ್ದನ್ನ ಅಳವಡಿಸ್ಕೊಳ್ಳೋದು ಹೇಗೆ, ಅದನ್ನ ಕಾರ್ಯಾಚರಣೆಗೆ ತರೋದು ಹೇಗೆ, ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ಉಪನಿಯಮಗಳು ತಿಳಿಸತ್ತೆ.
ಅದು ಮೊದಲನೇ ವ್ಯತ್ಯಾಸ. ಎರಡನೇದು, ಸಾಲದ ನೀತಿ ನಮಗೆ ಬ್ರಾಡ್ ಅಂಡ್ ಜನರಲ್ ಗೈಡ್ಲೈನ್ಸ್ ಕೊಡುತ್ತೆ. ಏನ್ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಹೇಳುತ್ತದು. ಆದ್ರೆ ಸಾಲದ ನಿಯಮಗಳು ಹೆಂಗ್ ಮಾಡಬೇಕು ಅನ್ನೋದು ತಿಳಿಸುತ್ತೆ. ಏನ್ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದು ಸಾಲದ ನೀತಿಯಾಗಿದ್ದರೆ, ಅದನ್ನ ಹೇಗೆ ಮಾಡಬೇಕು ಅನ್ನೋದು ಸಾಲದ ನಿಯಮಗಳಾಗುತ್ತೆ. ಹಾಗಾಗಿ ಅದು ನಮಗೆ ಅಂದ್ರೆ ಕಾರ್ಯಾಚರಣೆಗೆ ತರುವಂತಹ ರೀತಿಗಳನ್ನು ಸಾಲದ ಉಪನಿಯಮಗಳು ತಿಳಿಸುತ್ತೆ. ಸಾಲದ ಪಾಲಿಸಿಯನ್ನ ಮಾಡಲಿಕ್ಕೆ ಮತ್ತು ಉಪನಿಯಮಗಳ ಬಗ್ಗೆ ಅಧಿಕಾರ ಯಾರಿಗೆ ಇರ್ತದೆ? ಆಡಳಿತ ಮಂಡಳಿ, ಬೋರ್ಡ್, ಅದು ಸಾಲದ ನೀತಿಯನ್ನ ರೂಪಿಸಿ ಅಳವಡಿಸ್ಕೊಳ್ಳುತ್ತೆ. ಸಾಲ ನೀತಿಗೆ ಅಳವಡಿಸ್ಕೊಳ್ಳಿಕ್ಕೆ ಮತ್ತೆ ಜನರಲ್ ಬಾಡಿ ಪರ್ಮಿಷನ್ ಬೇಕಾ, ರಿಜಿಸ್ಟ್ರಾರ್ನ ಅನುಮತಿ ಬೇಕಾ? ನೋ. ನಮ್ಮ ಸಂಘದ ಸಾಲ ನೀತಿಗಳನ್ನ ರೂಪಿಸುವಂತದ್ದು, ಅದನ್ನ ಅಳವಡಿಸ್ಕೊಳ್ಳುವಂಥದ್ದು, ಜಾರಿಗೆ ತರುವಂತದ್ದು, ಮೇಲ್ನಿಗಾ ವಹಿಸುವಂತದ್ದು ಎಲ್ಲ ಬೋರ್ಡ್ ಅಥವಾ ಆಡಳಿತ ಮಂಡಳಿಯ ಹೊಣೆಗಾರಿಕೆ. ಆದ್ರೆ ಸಾಲದ ಉಪನಿಯಮಗಳು ಹಾಗಲ್ಲ. ಸಾಲದ ಉಪನಿಯಮಗಳನ್ನ ರೂಪಿಸುವಂತದ್ದು ಆಡಳಿತ ಮಂಡಳಿ ರೂಪಿಸಿ ಸಾಮಾನ್ಯ ಸಭೆ ಅನುಮೋದಿಸಬೇಕು, ರಿಜಿಸ್ಟ್ರಾರ್ ಅನುಮತಿ ಬೇಕು, ಆಮೇಲೆ ಸಿಬ್ಬಂದಿಗಳು ಕಾರ್ಯಗತಗೊಳಿಸ್ತಾರೆ. ಹಾಗಾಗಿ ಇದು ಲೋನ್ ಪಾಲಿಸಿಗೂ ಲೋನ್ ರೂಲ್ಸ್ಗೂ ಇರುವಂತಹ ಮತ್ತೊಂದು ವ್ಯತ್ಯಾಸ. ಆಮೇಲೆ ಬದಲಾವಣೆ. ಲೋನ್ ಪಾಲಿಸಿ ಪದೇ ಪದೇ ಚೇಂಜ್ ಆಗೋದಿಲ್ಲ. ಅದು ಒಂದು ಹಂತದವರೆಗೆ, ಒಂದು 5 ವರ್ಷ 10 ವರ್ಷ ಸ್ಥಿರವಾಗಿರ್ತದೆ. ಮಾರ್ಕೆಟ್ ನಲ್ಲಿ ತೀವ್ರವಾದಂತಹ ಬದಲಾವಣೆಗಳಾದಾಗ ಅಗತ್ಯ ಕಂಡರೆ ನಾವು ಲೋನ್ ಪಾಲಿಸಿಗಳನ್ನು ಚೇಂಜ್ ಮಾಡ್ತೀವಿ. ಆದ್ರೆ ಸಾಲದ ಉಪನಿಯಮಗಳು ಆಗಾಗ್ಗೆ ಬದಲಾವಣೆ ಆಗುತ್ತೆ. ವರ್ಷಕ್ಕೊಮ್ಮೆ ಬದಲಾವಣೆ ಆದ್ರೂ ಆಗ್ಬಹುದು, ವರ್ಷಕ್ಕೆ 2-3 ಸಾರಿ ಬದಲಾವಣೆ ಆಗ್ಬಹುದು. ಯಾಕೆಂದ್ರೆ ಬಡ್ಡಿ ದರಗಳು ಏರಿಳಿತವಾಗ್ತಾ ಇರ್ತದೆ. ಆವಾಗೆಲ್ಲ ಸಾಲದ ನಿಯಮಗಳ ಬದಲಾವಣೆ ಆಗ್ಬಹುದು. ಸಾಲದ ಗರಿಷ್ಠ ಮಿತಿಗಳನ್ನ, ಅವಧಿಗಳು, ಮಿತಿಗಳು, ಸಾಲದ ಮೊತ್ತ, ಈ ರೀತಿ ಇಂಟರ್ನಲ್ ಪೋರ್ಷನ್ಸ್, ಅದನ್ನ ನಾನು ಮುಂದೆ ಬರ್ತೀನಿ ಹೇಗೆ ಅದನ್ನ ವಿವರಣೆ ಮಾಡ್ಬೇಕು ಅನ್ನೋದನ್ನ. ಆ ರೀತಿ ಬದಲಾವಣೆ ಆದಾಗೆಲ್ಲ ಸಾಲದ ಉಪನಿಯಮಗಳು ಬದಲಾವಣೆ ಆಗ್ತಾ ಬರ್ತದೆ. ಸೊ ಇದು ಸಾಲದ ನೀತಿಗೂ ಮತ್ತು ಸಾಲದ ನಿಯಮಕ್ಕೂ ಇರುವಂತಹ ವ್ಯತ್ಯಾಸ. ಉಪನಿಯಮಗಳು, ಸಬ್ಸಿಡಿಯರಿ ರೂಲ್ಸ್ ಅಥವಾ ಸಬ್ ರೂಲ್ಸ್. ಈಗ ನಾವು ಸಾಲದ ಉಪನಿಯಮಾವಳಿಗಳ ಬಗ್ಗೆ ಹೋಗೋಣ. ಸಾಲಗಳ ಉಪನಿಯಮಾವಳಿಗಳು, ಲೋನ್ ಸಬ್ಸಿಡಿಯರಿ ರೂಲ್ಸ್. ಅನೇಕ ಬಾರಿ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಸಾಲಗಳ ನಿಯಮಗಳಿಲ್ಲದೆ, ಸಾಲಗಳಿಗೆ ನಾವೇ ರೂಪಿಸಿಕೊಂಡಿರುವಂತಹ ಉಪನಿಯಮಗಳಿಲ್ಲದೆ ಸಾಲವನ್ನ ವಿತರಿಸುವಂತಿಲ್ಲ, ವಸೂಲಿಗೆ ಹೋಗಲ್ಲ. ಇದು ಒಂದು ಚಟುವಟಿಕೆ. ಆ ಚಟುವಟಿಕೆಗೆ ಬೇಕಾಗುವಂತಹ ನಿಯಮಗಳನ್ನ ನಾವು ರೂಪಿಸ್ಕೊಂಡಿರ್ಬೇಕು. ಹಾಗಾದ್ರೆ ಸಾಲದ ಉಪನಿಯಮಗಳಲ್ಲಿ ಏನೇನಿರ್ತದೆ, ಹೇಗಿರ್ತದೆ, ಏನೇನು ನೋಡ್ಕೊಳ್ತಾ ಬರೋಣ. ಸಬ್ಸಿಡಿಯರಿ ರೂಲ್ಸ್ ಅಥವಾ ಸಬ್ ರೂಲ್ಸ್. ಸಬ್ಸಿಡಿಯರಿ ಅಂತ ಹೇಳಿಕ್ಕೆ ಉದ್ದ ಆಗತ್ತೆ ಅಂತ ಸಬ್ ರೂಲ್ಸ್ ಅಂತ ಹೇಳ್ತೀವಿ. ಸಬ್ ರೂಲ್ಸ್ ಅಂದ್ರೆ ಸಬ್ಸಿಡಿಯರಿ ರೂಲ್ಸ್, ನಿಯಮಾವಳಿಗಳು. ಇದು ಯಾಕೆ ಅನ್ನೋದನ್ನ ನಾವು ನೋಡ್ಕೊಳ್ಳೋಣ, ಏನು ಅನ್ನೋದು ನೋಡ್ಕೊಳ್ಳೋಣ. ಒಂದು ಸಹಕಾರ ಸಂಘ ತನ್ನ ಸಾಲದ ನೀತಿಯಲ್ಲಿ, ನಮ್ಮ ಸಾಲದ ನೀತಿ ಈಗಾಗಲೇ ಹೇಳಿದ್ವಿ, ಲೋನ್ ಪಾಲಿಸಿ, ಅದರಲ್ಲಿ ಇಂತಿಂತ ಚೌಕಟ್ಟು ಹಾಕೊಟ್ಟಿದೀವಿ ನಾವು. ಅದರಲ್ಲಿ ಕೊಟ್ಟಿರುವಂತಹ ಏನ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಇದೆ ಅಥವಾ ಗೈಡಿಂಗ್ ಫಾರ್ಮುಲಾ ಇದೆ, ಮಾರ್ಗದರ್ಶಿ ಸೂತ್ರಗಳಿದಾವೆ, ಅವುಗಳನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಹೇಗೆ ಕಾರ್ಯಗತಗೊಳಿಸಬೇಕು. ಪಾಲಿಸಿ ನೀಡುವಂಥದ್ದು, ಪಾಲಿಸಿ ಗಿವ್ಸ್ ದಿ ಗೈಡ್ಲೈನ್ಸ್, ಸಬ್ ರೂಲ್ಸ್ ಗಿವ್ಸ್ ದಿ ಡೇ ಟು ಡೇ ಇಂಪ್ಲಿಮೆಂಟೇಷನ್ ಶೆಡ್ಯೂಲ್, ಅಥವಾ ಹೇಗೆ ಕಾರ್ಯಗತಗೊಳಿಸಬೇಕು ಅನ್ನೋದನ್ನ ಹೇಳುತ್ತೆ. ಇದಕ್ಕೆ ನಾವು ಸಾಲಗಳ ಉಪನಿಯಮಗಳು ಅಂತೀವಿ. ಇದು ಸಾಮಾನ್ಯವಾಗಿ ಸಂಘದ ಸಿಬ್ಬಂದಿಗಳಿರ್ಬೋದು, ಸಾಲ ಅಧಿಕಾರಿಗಳು ಅಂದ್ರೆ ಲೋನ್ ಆಫೀಸರ್ಸ್ ಅಥವಾ ಆಡಳಿತ ಮಂಡಳಿ, ಅದಕ್ಕೆ ಅವರು ಅನುಸರಿಸಬೇಕಾದಂತ ಒಂದು ಕೈಪಿಡಿ, ಆಪರೇಷನಲ್ ಮ್ಯಾನ್ಯುಯಲ್ ಅಂತಾನು ಹೇಳ್ಬೋದು. ಲೋನ್ ಸಬ್ ರೂಲ್ಸ್ ನೋಡ್ಕೊಂಡ್ರೆ ಹೇಗೆ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಒಂದು ಕೈಪಿಡಿ, ಕಾರ್ಯಾಚರಣೆ ಕೈಪಿಡಿ ಇದು. ಈ ಸಾಲದ ನಿಯಮಾವಳಿಗಳು ಏನೇನಿರ್ತದೆ ಅಂದ್ರೆ ಇದರಲ್ಲಿ, ಅಂದ್ರೆ ಪೀಠಿಕೆಯಾಗಿ ನಾನು ಹೇಳ್ಬೇಕು ಅಂದ್ರೆ, ಸಾಲದ ನಿಯಮಾವಳಿಗಳಲ್ಲಿ ವಿವಿಧ ಸಾಲದ ನೀಡಿಕೆ, ನಿರ್ವಹಣೆ, ವಸೂಲಾತಿ, ತೀರ್ಮಾನಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಗಳ ಕುರಿತಾಗಿ ನಿಯಮಗಳಿರ್ತವೆ. ಆ ಪ್ರಕ್ರಿಯೆಗಳನ್ನ ಹೆಂಗ್ ನಡೆಸಬೇಕು ಅಂತ ಈ ನಿಯಮವನ್ನ ರೂಪಿಸುವಾಗ, ಎಲ್ಲ ನಿಯಮಗಳನ್ನು ರೂಪಿಸುವಾಗ ಹೇಳಿದಂತೆ, ಈ ನಿಯಮ ರೂಪಿಸುವಾಗ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಹಣಕಾಸು ಸಂಸ್ಥೆಗಳ ಅನ್ವಯಿಸುವಂತಹ ಕಾಯ್ದೆಗಳ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು.
ಇತ್ತೀಚೆಗೆ RBI ಕೂಡ ಕೆಲವೊಂದು ಗೈಡ್ಲೈನ್ಸ್ ಬಿಡುಗಡೆ ಮಾಡ್ತಾ ಇದೆ. ಅದನ್ನ ಎಷ್ಟರ ಮಟ್ಟಿಗೆ ನಮಗೆ ಅನ್ವಯಿಸುತ್ತೆ ಅಂತ ನೋಡ್ಕೊಂಡು ನಾವು ಅದನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಕಾಯ್ದೆ ಸಾಲದ ನಿಯಮಾವಳಿಗಳನ್ನು ರೂಪಿಸುವಾಗ ಅವುಗಳನ್ನ ಗಮನದಲ್ಲಿಟ್ಕೊಂಡು ರೂಪಿಸ್ಕೊಳ್ಬೇಕು. ಪ್ಲಸ್ ಏನೇನ್ ನಮೂನೆಗಳಿದೆ ಅವುಗಳನ್ನು ಕೂಡ ಹೊಂದಿರಬೇಕು. ಯಾವ್ಯಾವ ನಮೂನೆಗಳನ್ನ ನಾವು ಸಾಲದ ನಿಯಮಾವಳಿಗಳಲ್ಲಿ ಹೇಳ್ತೀವಿ, ಹೊಗಳ್ತೀವಿ, ಅಥವಾ ಇಂತಿಂತ ನಮೂನೆಗಳಲ್ಲಿ ನಾವು ಮಾಡ್ಬೇಕು ಅಂತ ಹೇಳ್ತೀವಿ, ಅಂತ ನಮೂನೆಗಳೆಲ್ಲವೂ ಇದ್ದರೆ ಒಳ್ಳೆಯದು. ಅಂದ್ರೆ ಫಾರ್ಮ್ಯಾಟ್ಸ್. ಸಾಲದ ನಿಯಮಾವಳಿಗಳ ಪ್ರಮುಖ ಅಂಶಗಳು ಯಾವ್ದ್ಯಾವುದು? ಕೀ ಕಾಂಪೋನೆಂಟ್ಸ್. ಕೀ ಕಾಂಪೋನೆಂಟ್ಸ್ ಯಾವುದೇ ಸಾಲ ಆಗಿರ್ಲಿ ಅದಕ್ಕೆ ಒಂದಿಷ್ಟು ಕಾಂಪೋನೆಂಟ್ಸ್ ಇರ್ತವೆ, ಅಂಶಗಳಿರ್ತವೆ. ಏನದು? ಅದರಲ್ಲಿ ಫಸ್ಟ್, ಆ ಸಾಲಕ್ಕೆ ಯಾರು ಅರ್ಹರು, ಸಾಲ ಪಡೀಲಿಕ್ಕೆ ಯಾವುದು ಅರ್ಹತೆ ಅನ್ನೋದನ್ನ, ಪ್ರತಿಯೊಂದು ಸಾಲಕ್ಕೆ ಅರ್ಹತೆ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು. ಆ ಸಾಲ ಪಡೀಲಿಕ್ಕೆ ಅವನು ಹೊಂದಿರಬೇಕಾದಂತ ಕನಿಷ್ಠ ಶೇರ್ ಇರ್ಬೋದು, ಅಥವಾ ಕನಿಷ್ಠ ಠೇವಣಿ ಏನಾರು ಇರ್ಬೇಕು ಅಂದ್ರೆ ಕನಿಷ್ಠ ಠೇವಣಿ ಇರಬೇಕು, ಸದಸ್ಯತ್ವ ಎಷ್ಟು ಅವಧಿದಾಗಿರ್ಬೇಕು, ಅವನು ಇವತ್ತು ಸದಸ್ಯತ್ವ ತಗೊಂಡು ನಾಳೆನೇ ಸಾಲಿಗೆ ಅಪ್ಲಿಕೇಶನ್ ಹಾಕ್ಬೋದಾ, ಅಥವಾ ಅವನು ಇದಾಗಿರ್ಬೇಕಾ, ಅಥವಾ ಕನಿಷ್ಠ ಇಷ್ಟು ವರ್ಷ ಆಗಿರ್ಬೇಕು, ಅಥವಾ ಇಷ್ಟು ವರ್ಷದ ಮೀರಿದವರಿಗೆ ದೀರ್ಘಾವಧಿ. ಈಗ ಕೆಲವೊಂದು ಕಡೆ ನಾವು ಹಾಕೊಳ್ತೀವಿ ದೀರ್ಘಾವಧಿ ಸಾಲಗಳನ್ನ 50 ವರ್ಷ ಮೀರಿದವರಿಗೆ ದೀರ್ಘಾವಧಿ ಸಾಲಗಳನ್ನ ನೀಡುವಂತಿಲ್ಲ, 60 ವರ್ಷ ಮೀರಿದವರಿಗೆ ದೀರ್ಘಾವಧಿ ಸಾಲಗಳನ್ನ ನೀಡುವಂತಿಲ್ಲ. ಯಾವುದೊಂದು ಕಾರಣಕ್ಕೆ, ಯಾಕೆಂದ್ರೆ ಅವರು ಅವರ ಆಯುಷ್ಯ ಕ್ಷೀಣಿಸ್ತಾ ಇದ್ದಾಗ ದೀರ್ಘಾವಧಿ ಸಾಲ ಕೊಟ್ಟಾಗ ನಾವು ಅವರ ವಾರಸುದಾರರ ಮೇಲೆ ಪ್ರಕ್ರಿಯೆ ತಗೊಳ್ಬೇಕು ಅಂದ್ರೆ ನಮಗದು ಅನಗತ್ಯ ಮತ್ತು ಸ್ವಲ್ಪ ಕಷ್ಟಕರ. ಹಾಗಾಗಿ ಆ ರೀತಿ ಹೇಳ್ಕೊಳ್ಬಹುದು. ಹಾಗೇನೆ ಗರಿಷ್ಠ ಮಿತಿ ಏನು ಅನ್ನೋದು ಹೇಳ್ಬೇಕಾಗತ್ತೆ. ಸಾಲಗಳ ಗರಿಷ್ಠ ಮಿತಿ ಏನು ಅಂತ ಅಂದ್ರೆ, ಒಂದು ಸಾಲವನ್ನ ನೀಡಬಹುದಾದ ಬೇರೆ ಬೇರೆ ಸಾಲಗಳಿದಾವೆ. ಯಾವ ಸಾಲ ಯಾರಿಗೆ ಎಷ್ಟು ಗರಿಷ್ಠ ಕೊಡ್ಬೋದು? ಉದಾಹರಣೆಗೆ ಚಿನ್ನದ ಮೇಲೆ 5 ಲಕ್ಷದವರೆಗೆ ಕೊಡ್ಬೋದು. ವೈಯಕ್ತಿಕ ಸಾಲ ಅಂದ್ರೆ ಜಾಮೀನು ಸಾಲ ಆದ್ರೆ ನಮ್ದು 2 ಲಕ್ಷ ರೂಪಾಯಿವರೆಗೆ ಮಾತ್ರ ಕೊಡ್ತೀವಿ. ಹೌಸಿಂಗ್ ಲೋನ್ ಆದ್ರೆ ನಾವು 25 ಲಕ್ಷ ಕೊಡ್ತೀವಿ, 50 ಲಕ್ಷ ಕೊಡ್ತೀವಿ, ಅಥವಾ ಇದು ನಮ್ಮ ಹಣಕಾಸಿನ ಲಿಮಿಟ್ ಮೇಲೂ ನಾವು ಹೇಳ್ಬೋದು ನಮ್ಮ ದುಡಿಯುವ ಬಂಡವಾಳದ ಇಷ್ಟು ಮಾತ್ರ ಕೊಡ್ತೀವಿ ಅಂತ, ಅಥವಾ ಅವರ ಸೆಕ್ಯೂರಿಟಿಯ ಕಾಂಪೊನೆಂಟ್ ಆಗಿಯೂ ಹೇಳ್ಬೋದು, ಅಥವಾ ಅಡ್ಹಾಕ್ ಲಿಮಿಟ್ಸ್ ಕೂಡ ಮಾಡಬಹುದು. ಅದು ಆಯಾ ಸಾಲಗಳಿಗೆ ಅನ್ವಯಿಸುವಂತೆ ನಾವು ತೀರ್ಮಾನ ಮಾಡಬಹುದು. ಹಾಗೆ ಸಾಲಕ್ಕೆ ಭದ್ರತೆ ಏನು ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಏನ್ ಸೆಕ್ಯೂರಿಟಿ, ಯಾವ್ಯಾವ ಸಾಲಕ್ಕೆ ಯಾವ ರೀತಿ ಭದ್ರತೆ ಬೇಕಾಗತ್ತೆ ಅನ್ನೋದನ್ನ ನಾವು ಆ ಸಾಲದ ನಿಯಮಗಳಲ್ಲಿ ಹೇಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ವೈಯಕ್ತಿಕ ಸಾಲ ಕೊಡ್ತಾ ಇದೀವಿ ಅಂದ್ರೆ 2 ಜಾಮೀನ್ದಾರು ಬೇಕು ಅಂತ ಹೇಳ್ಬೋದು, ಒಬ್ಬರ ಬದಲು 2 ಅಂತ. ಅಥವಾ 50,000 ರೂಪಾಯಿಗಿಂತ ಮೇಲಿನ ಸಾಲಕ್ಕೆ ಸ್ಥಿರಾಸ್ತಿ ದಾಖಲೆ ಬೇಕು ಅಂತ ಹೇಳ್ಬೋದು. ಹೀಗೆ ಬೇರೆ ಬೇರೆ ಸಾಲಗಳಿಗೆ ಬೇರೆ ಬೇರೆ ರೀತಿಯ ನಿಯಮಗಳನ್ನ ಅಥವಾ ಸೆಕ್ಯೂರಿಟಿಯನ್ನ ನಾವು ಇಂಪೋಸ್ ಮಾಡಬಹುದು, ನಿಯಮಿಸಬಹುದು. ಮರುಪಾವತಿ ರೂಲ್ಸ್ ಏನು, ರೀಪೇಮೆಂಟ್ ರೂಲ್ಸ್ ಏನು ಅಂದ್ರೆ ಮರುಪಾವತಿ ಅವಧಿ ಆಗಿರ್ಬೋದು, ಕಂತುಗಳ ದಿನಾಂಕಗಳಾಗಿರ್ಬೋದು, ಪ್ರತಿ ತಿಂಗಳ 15ನೇ ತಾರೀಕು ಒಳಗಡೆ ಪಾವತಿ ಆಗ್ಬೇಕು, ಅಥವಾ ಮರುಪಾವತಿಯಲ್ಲಿ ವಿಳಂಬ ಆದ್ರೆ ಪೀನಲ್ ಇಂಟ್ರೆಸ್ಟ್, ದಂಡ ಬಡ್ಡಿ ಎಷ್ಟು ಹಾಕ್ತಿವಿ ನಾವು, ಇವುಗಳ ಬಗ್ಗೆ ಅವುಗಳ ಕ್ಯಾಲ್ಕುಲೇಷನ್ ಇರ್ಬೋದು. ಆ ರೀತಿ ಎಲ್ಲ ಅಂಶಗಳು ಆ ಒಂದೊಂದು ಸಾಲಕ್ಕೂ ಪ್ರತಿಯೊಂದು ಸಾಲಕ್ಕೂ, ಇವೆಲ್ಲ ಪ್ರತಿಯೊಂದು ಸಾಲಗಳಿಗೂ ಭಿನ್ನ ಭಿನ್ನವಾಗಿರುವಂತದ್ದು. ಅರ್ಜಿ ಪ್ರಕ್ರಿಯೆ ಹೇಗೆ, ಅಪ್ಲಿಕೇಶನ್ ಪ್ರಾಸೆಸ್ ಹೇಗೆ, ಸಾಲದ ಅರ್ಜಿ ನಮೂನೆ ಇರ್ಬೋದು, ಅದಕ್ಕೆ ಅಗತ್ಯ ನಮೂನೆಗಳು ಯಾವ್ದ್ಯಾವ್ದು, ಯಾರು ಆ ಸಾಲವನ್ನ ಮಂಜೂರು ಮಾಡ್ಲಿಕ್ಕೆ ಅಧಿಕಾರ ಹೊಂದಿರುವಂತ ವ್ಯಕ್ತಿ, ಅದು ಸಿಇಒಗೆ ಡೆಲಿಗೇಟ್ ಮಾಡಿದೀವ. ಕೆಲವೊಂದು ಸಾಲವನ್ನ ಸಿಇಒ ಡೆಲಿಗೇಟ್ ಮಾಡಿರ್ತೀವಿ, ಕೆಲವೊಂದು ಸಾಲಗಳನ್ನ ಬ್ರಾಂಚ್ ಮ್ಯಾನೇಜರ್ಗಳಿಗೆ ಡೆಲಿಗೇಟ್ ಮಾಡಬಹುದು, ಕೆಲವೊಂದು ಸಾಲಗಳನ್ನ ಸಾಲ ಮಾರಾಟ ವೇದಿಕಾರಿ ಅಥವಾ ಲೋನ್ ಮಾರ್ಕೆಟಿಂಗ್ ಆಫೀಸರ್ ಅಂತ ಏನಾದ್ರು ಇದ್ದರೆ ಅವರಿಗೆ ಕೊಡ್ಬೋದು, ಅಥವಾ ಕೆಲವೊಂದನ್ನ ಒಂದು ಸಾಲ ಮಂಜೂರಾತಿ ಸಮಿತಿ ಅಂತ ಹೇಳಿ ಇಡಬಹುದು, ಕೆಲವೊಂದನ್ನ ಫುಲ್ ಬೋರ್ಡ್ಗೆ ಬರಬೇಕು ಅಂತ ಹೇಳ್ಬೋದು. ಹೀಗೆ ಹಂತ ಹಂತವಾಗಿ ಅಮೌಂಟ್ ವೈಸ್ ಇರ್ಬೋದು, ಅಥವಾ ವಿಧಗಳ ಯಾವ್ಯಾವ ವಿಧಗಳನ್ನ ಯಾರ್ಯಾರು ಇದು ಮಾಡ್ಬೋದು ಅಂತ ಆ ರೀತಿ ಇದನ್ನ ಕೂಡ ನಾವು ಹೇಳ್ಬೋದು. ಹಾಗೆ ಉದಾಹರಣೆಗೆ 50,000ವರೆಗೆ ವ್ಯವಸ್ಥಾಪಕರು ಇದು ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಆದ್ರೆ ಆಡಳಿತ ಮಂಡಳಿ, ಏನೋ ಒಂದು ಇರ್ಬೋದು. ಸುಮ್ಮನೆ ಉದಾಹರಣೆ ಹೇಳಿದೆ. ಇನ್ನು ಉದಾಹರಣೆ ನೋಡೋಣ ಅಂದ್ರೆ, ಒಂದು ಚಿನ್ನಾಭರಣ ಸಾಲವನ್ನು ನೀಡುವ ಮೊದಲು ಅಧಿಕೃತ ಮೌಲ್ಯಮಾಪಕರಿಂದ ಚಿನ್ನದ ಮೌಲ್ಯಮಾಪನ ಕಡ್ಡಾಯ. ಅಂದ್ರೆ ಒಂದು ಸಾಲಗಳ ನಿಯಮಗಳು ಹೇಗಿರುತ್ತೆ ಅಂತ, ಒಂದು ಚಿನ್ನಾಭರಣಗಳ ಬಗ್ಗೆ ಒಂದು 2-3 ಚಿನ್ನಾಭರಣಗಳ ಬಗ್ಗೆ ಇಷ್ಟೇನಾ ಅಲ್ಲ, ಒಂದು 2-3 ಅಂಶಗಳನ್ನ ನಾನು ನಿಮ್ ಗಮನಕ್ಕೆ ತರ್ತೀನಿ. ಚಿನ್ನದ ಮೌಲ್ಯದ 75% ಮಾತ್ರ ಸಾಲ ನೀಡಬಹುದು.
ಈ ಸಾಲದ ಮರುಪಾವತಿ ಅವಧಿ ಕನಿಷ್ಠ 3 ತಿಂಗಳು, ಗರಿಷ್ಠ 12 ತಿಂಗಳುಗಳು. ಯಾಕೆಂದ್ರೆ 1 ವರ್ಷಕ್ಕಿಂತ ಜಾಸ್ತಿ ಚಿನ್ನಾಭರಣಗಳ ಮೇಲೆ ಸಾಲ ನೀಡುವಂತಿಲ್ಲ. ಸಾಲ ನೀಡಿದರೆ ಬೇರೆ ಬೇರೆ ಪರಿಣಾಮಗಳಾಗತ್ತೆ. ಅದನ್ನು ಚಿನ್ನಾಭರಣದ ಸಾಲಗಳ ಸಮಯದಲ್ಲಿ ನಾನು ಹೇಳ್ತೀನಿ. ಬಡ್ಡಿ ದರ ಇಷ್ಟಾಗಿರ್ತದೆ, ವಾರ್ಷಿಕ ಇಷ್ಟಾಗಿರ್ತದೆ. ಹೀಗೆ ಒಂದು ಸಾಲಗಳ ಬಗ್ಗೆ ಒಂದು ಸಾಲದ ಬಗ್ಗೆ ಹೇಳಿದ್ರೆ ಇದಿಷ್ಟೇ ಅಲ್ಲ. ಚಿನ್ನಾಭರಣದ ಸಾಲಕ್ಕೆ ಇಷ್ಟೇನೆ ಸಾಲ ಇಲ್ಲ, ಬೇಕಾದಷ್ಟಿದೆ. ಇನ್ನು ಸುಮಾರು ಚಿನ್ನಾಭರಣ ಸಾಲಗಳಿಗೆ ಮತ್ತೊಮ್ಮೆ ನಾವು ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ RBI ಮತ್ತೆ ಸರ್ಕ್ಯುಲರ್ ಕೊಟ್ಟಿದೆ ಚಿನ್ನಾಭರಣಗಳ ಸಾಲ. ಮೊದಲು ಚಿನ್ನಾಭರಣಗಳ ಸಾಲಗಳು ಅಂತ ಹೇಳಿದ್ರೆ ಕೇವಲ ಚಿನ್ನದ ಆಭರಣಗಳ ಸಾಲಗಳ ಮೇಲೆ ಮಾತ್ರ ಕೊಡಬೇಕಾಗಿತ್ತು. ಬೆಳ್ಳಿಯ ಆಭರಣಗಳನ್ನು ಇಟ್ಕೊಳ್ಳುವಂತಿರಲಿಲ್ಲ. ಈಗ ಬೆಳ್ಳಿಯ ಆಭರಣಗಳಿಗೂ ಮಾನ್ಯತೆ ನೀಡಿದ್ದಾರೆ, ಹಾಗೆ ವಜ್ರದ ಆಭರಣಗಳಿಗೂ ಮಾನ್ಯತೆ ನೀಡಿದ್ದಾರೆ, ಹಾಗೆ ಪ್ಲಾಟಿನಂ ಆಭರಣಗಳಿಗೂ ಮಾನ್ಯತೆ ನೀಡಿದ್ದಾರೆ, ಮತ್ತು ಚಿನ್ನದ ಅಥವಾ ಬೆಳ್ಳಿ ಗಟ್ಟಿ ಮೇಲೂ ಕೂಡ ಕೊಡಬಹುದು. ಮೊದಲು ಚಿನ್ನದ ಗಟ್ಟಿ ಅಥವಾ ಬೆಳ್ಳಿ ಗಟ್ಟಿ ಮೇಲೆ ಕೊಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗೆ ಅನೇಕ ರೀತಿಯ ಬದಲಾವಣೆಗಳಾಗ್ತಾ ಇದೆ. ಅದನ್ನ ಯಾವ್ದು ಅನ್ನೋದನ್ನ ಆಯಾ ಹಂತದಲ್ಲಿ, ಅಂದ್ರೆ ಚಿನ್ನಾಭರಣ ಸಾಲ ತಗೊಂಡಾಗ ಅದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಸಾಲದ ನಿಯಮಗಳ ಪ್ರಾಮುಖ್ಯತೆ ಏನು? ಲೋನ್ ರೂಲ್ಸ್ ಯಾಕೆ ಬೇಕು ನಮಗೆ? ಲೋನ್ ರೂಲ್ಸ್ ನಮಗೆ ಮೊದಲೇ ಹೇಳಿದೀನಿ. ಲೋನ್ ರೂಲ್ಸ್ ನಮಗೆ ಆ ಚಟುವಟಿಕೆ ನಡೆಸಬೇಕು ಅಂದ್ರೆ ಲೋನ್ ರೂಲ್ಸ್ ಬೇಕು ಅಂತ. ಅದಲ್ಲದೇನೆ ಪ್ರಾಕ್ಟಿಕಲಿ ನಮ್ಗೆ ಏನು ಉಪಯೋಗ ಆಗುತ್ತೆ? ಮೊದಲನೇದಾಗಿ ನಮ್ಮ ಆಪರೇಷನಲ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಇದೇ ರೀತಿ ನಿಯಮಗಳಿದೆ ಅನ್ನೋದು ಗೊತ್ತಾದ್ರೆ, ಯಾವ್ಯಾವ ನಿಯಮಗಳು ಯಾವ್ದಾವ್ದಕ್ಕೆ ಅನುಸರಿಸಬೇಕು ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ರೆ, ಅದನ್ನ ಅದೇ ರೀತಿ ಫಾಲೋ ಅಪ್ ಮಾಡ್ಲಿಕ್ಕೆ, ಯೂನಿಫಾರ್ಮಲ್ ಆಗಿ ಅದನ್ನ ಎಲ್ಲ ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಆಪರೇಷನಲ್ ಎಫಿಷಿಯನ್ಸಿ ಜಾಸ್ತಿ ಆಗತ್ತೆ. ಪ್ರತಿಯೊಂದಕ್ಕೂ ಯಾರನ್ನೋ ಕೇಳ್ಬೇಕು, ಇದಕ್ಕೆ ಏನ್ ಮಾಡ್ಬೇಕು ಸರ್, ಇದಕ್ಕೆ ಏನ್ ಮಾಡೋದು ಸರ್ ಕೇಳ್ಬೇಕು ಅಂತಿಲ್ಲ. ಮತ್ತೆ ಈ ವ್ಯವಹಾರದಲ್ಲಿ ಕನ್ಸಿಸ್ಟೆನ್ಸಿ, ಸ್ಥಿರತೆ ಉಳಿಯುತ್ತೆ. ಏನಂದ್ರೆ ಎಲ್ಲ ಸಾಲಗಳಿಗೂ ಸಮಾನವಾದ ನಿಯಮಗಳು ಅನ್ವಯಿಸುತ್ತೆ. ಅಂದ್ರೆ ಒಂದು ವರ್ಗದ ಯಾವುದೇ ಒಂದು ಸಾಲಕ್ಕೆ ಎಲ್ಲರಿಗೂ ಸಮಾನವಾದ ಬಡ್ಡಿ ದರ ಅಥವಾ ಸಮಾನವಾದ ದಾಖಲೆ. ಅವರಿಗೂ ದಾಖಲೆ ಯಾವ್ದು ಬೇಕೋ ಅದನ್ನೇ ಇವರಿಗೂ ಕೇಳ್ತೀವಿ, ಇವ್ರಿಗೆ ಕೇಳಿದ್ರೆ ಅವರಿಗೂ ಕೇಳ್ತೀವಿ. ಅಂದ್ರೆ ದಾಖಲೆಗಳನ್ನ ಮುಖ ನೋಡಿ ದಾಖಲೆಗಳನ್ನ ಕೇಳುವಂತದ್ದಾಗಲಿ, ಮುಖ ನೋಡಿ ಬಡ್ಡಿ ದರ ವಿಧಿಸುವಂತಾಗ್ಲಿ ಇರೋದಿಲ್ಲ. ಎಲ್ಲರಿಗೂ ಸಮಾನವಾಗಿ ಇರ್ತಾ ಇರೋದ್ರಿಂದ ಪಕ್ಷಪಾತಕ್ಕೆ, ಪಾರ್ಶಿಯಾಲಿಟಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ಇರ್ತದೆ, ಸ್ಥಿರತೆ ಇರುತ್ತೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಕಾನೂನು ರಕ್ಷಣೆ ಸಿಗತ್ತೆ. ಯಾಕಂದ್ರೆ ಕಾನೂನಲ್ಲಿ ನಮ್ಗೆ ಏನಾಗುತ್ತೆ, ಸಾಲ ವಸೂಲಾತಿ ಹೋದಾಗ ನಿಯಮಗಳಿದೆಯಾ ಇದಕ್ಕೆ ಅಂತ ಕೇಳ್ತಾರೆ. ಆ ನಿಯಮಗಳಲ್ಲಿ ಈ ರೀತಿನ ಒಪ್ಪಂದಗಳಿದೆ ಸರ್, ನಮಗೆ ಈ ರೀತಿ ನಿಯಮಗಳನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ನೋಡಪ್ಪ ನಿಯಮಗಳಿಗೆ ಬದ್ಧವಾಗಿ ನಾವು ನಡೆಸಲೇಬೇಕಾಗತ್ತೆ, ನೀವು ಅದನ್ನ ಕೊಡ್ಲೇಬೇಕಾಗತ್ತೆ ಅಂತ ಅವರಿಗೂ ತೀರ್ಪು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಿಯಮಗಳೇ ಇಲ್ಲದೆ ಸಾಲವನ್ನ ಕೊಟ್ಟಾಗ ಸಾಲದ ನಿಯಮಗಳನ್ನ ತಪ್ಪಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ನಿಯಮಗಳು ಇರಲೇಬೇಕು, ಲೀಗಲ್ ಪ್ರೊಟೆಕ್ಷನ್. ಮತ್ತೆ ಇದು ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಕೂಡ. ಯಾಕಂದ್ರೆ ಸಿಬ್ಬಂದಿಗಳು ಹೊಸದಾಗಿ ಮತ್ತೆ ಹೊಸದಾಗಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ನಾವು ಹಳೆಯ ನಿಯಮಗಳನ್ನು ಹೇಳ್ತಾ ಹೋಗೋಕ್ಕಿಂತ ಸಾಲದ ನಿಯಮಗಳು ಹೀಗಿದೆ ಅಂತ ಕೊಟ್ಬಿಟ್ರೆ ಅವ್ರು ಅದನ್ನ ಓದ್ಕೊಂಡ್ರೆ ಕ್ಲೀನ್ ಆಗಿ ಅವ್ರಿಗೆ ಅರ್ಥ ಆಗತ್ತೆ, ಅಳವಡಿಸ್ಕೊಳ್ಲಿಕ್ಕೆ, ಅರ್ಥಕೊಳ್ಳಿಕ್ಕೆ ಮತ್ತು ಅದನ್ನ ಫಾಲೋ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲ ಈ ಕಾರಣದಿಂದಾಗಿ ನಮಗೆ ಸಾಲದ ನಿಯಮಗಳು ಬೇಕು. ಎಷ್ಟೋ ಸಂಸ್ಥೆಗಳಲ್ಲಿ ನಿಯಮಗಳೇ ಇಲ್ಲದೆ ಸಾಲ ನೀಡ್ತಾ ಇದೀವಿ ಅಂದ್ರೆ ಅವ್ರು ತಪ್ಪು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಲ ಇಲ್ಲಿ ಈ ಹೈರಾರ್ಕಿ ಹೇಗಿರುತ್ತೆ ಅಂದ್ರೆ ಮೂರು ನಾಲ್ಕು ತರದ ಹೈರಾರ್ಕಿ ಇರುತ್ತದೆ ಸ್ನೇಹಿತರೆ. ಸಾಲ ಮಂಜೂರು ಮಾಡುವಂತವರು ನಿರ್ದೇಶಕರಾದ್ರೆ ಅದನ್ನ ಬಿಡುಗಡೆ ಮಾಡುವವರು ಅಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಅದರಿಂದ ಆಥರೈಸ್ ಆಗದಂತ ಅಧಿಕಾರಿಗಳು, ವಸೂಲಾತಿ ಮಾಡುವಂತ ಸಿಬ್ಬಂದಿಗಳು. ಮೂರಲ್ಲೂ ಸಾಮ್ಯತೆ ಇರಬೇಕು ಅಥವಾ ಅವ್ರ ಹತ್ರ ಅವ್ರು ಒಂದೇ ರೀತಿಯಲ್ಲಿ ಯೋಚಿಸಬೇಕು ಅಂತ ಹೇಳಿದ್ರೆ ರೂಲ್ಸ್ ಬೇಕು. ನಾವು ಮಂಜೂರು ಮಾಡುವಾಗ ಇರುವಂತಹ ಯೋಚನೆಗಳೇ ಬೇರೆ, ಬಿಡುಗಡೆ ಮಾಡುವಾಗ ಇರುವಂತಹ ಯೋಚನೆಗಳೇ ಬೇರೆ, ವಸೂಲಾತಿಗೆ ಬೇರೆ ಯೋಚನೆಗಳನ್ನು ಬಿಟ್ರೆ ಆವಾಗ ಸಾಲದ ಪ್ರಕ್ರಿಯೆ ಗೊಂದಲ ಆಗುತ್ತದೆ. ಹಾಗಾಗಿ ಇದಿಷ್ಟಕ್ಕೂ ಬೇಕಾಗಿರುವಂತ ಸಾಲದ ರೂಲ್ಸ್. ಮತ್ತೆ ನಮ್ಮಲ್ಲಿ ನಿಮ್ಗೆ ಇನ್ನೂ ಒಂದು ಗೊತ್ತಿದೆ, ನಮಗೆ ಯಾವುದೇ ಆಡಳಿತ ಮಂಡಳಿ ಪರ್ಮನೆಂಟ್ ಅಲ್ಲ. ನಾನು 5 ವರ್ಷಕ್ಕೆ ಇರ್ತೀನಿ, 4ನೇ ವರ್ಷದಲ್ಲಿ ನಾನು ಬಿಡುಗಡೆ ಮಾಡಿರುವಂತಹ, ನಾನು ಆಡಳಿತ ಮಂಡಳಿ ನಿರ್ದೇಶಕನಾಗಿ ಬಿಡುಗಡೆ ಮಾಡಿರುವಂತಹ ಸಾಲ ವಸೂಲಾತಿ ಮುಂದಿನ ಅವಧಿಯಲ್ಲಿ ಬಂದಾಗ
ನಾವು ಏನು ಮಾನದಂಡಗಳನ್ನು ಉಪಯೋಗಿಸಿ ಮಾಡಿದೀವಿ ಅನ್ನೋದು ಗೊತ್ತಿಲ್ಲದಿದ್ದರೆ, ಲೋನ್ ರೂಲ್ಸ್ ಇಲ್ಲದೆ ಹೋದರೆ, ಅವರು ಯಾಕೆ ಇದನ್ನ ಈ ರೀತಿ ಮಂಜೂರು ಮಾಡಿದ್ದಾರೆ ಹಿಂದಿನ ಬೋರ್ಡ್ನವರು ಗೊತ್ತಾಗದೇ ಇದ್ದರೆ ಅವರು ಅನುಸರಿಸುವ ಪ್ರಕ್ರಿಯೆಗಳೇ ಬೇರೆ ಆಗ್ಬಿಡಬಹುದು. ಹಾಗಾಗಿ ಈ ಸಾಲದ ನಿಯಮಗಳು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇದನ್ನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಇದು ಒಂಥರ ಸಂಘದ ದಿಕ್ಸೂಚಿ ಇದ್ದಂಗೆ. ಎಲ್ಲರಿಗೂ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಲಿಕ್ಕೆ, ಡೈರೆಕ್ಟರ್ಸ್ ಆಗ್ಲಿ, ಅಧಿಕಾರಿಗಳಾಗ್ಲಿ ಅಥವಾ ಸಿಬ್ಬಂದಿಗಳಾಗ್ಲಿ, ಅವರೆಲ್ಲ ಒಂದೇ ರೀತಿಯ ಚಿಂತನೆ ಮಾಡ್ಲಿಕ್ಕೆ, ಒಂದೇ ಕಡೆಗೆ ಹೋಗ್ಲಿಕ್ಕೆ ಒಂದು ಸಂಘದ ದಿಕ್ಸೂಚಿ ಇದ್ದಂಗೆ. ಯಾವ ರೀತಿಯಲ್ಲಿ ನಾವು ಸಂಘವನ್ನು ತಗೊಂಡೋಗ್ಬೇಕು ಅಂತ ನಿರ್ಧರಿಸುತ್ತೆ. ಅಂದ್ರೆ ಈ ಸಾಲದ ನಿಯಮಗಳು ಒಂದು ರೋಡ್ ಮ್ಯಾಪ್ ಕೊಡುತ್ತೆ. ಸಾಲದ ಉಪನಿಯಮಗಳು ದಿಕ್ಸೂಚಿಯನ್ನ ಅನುಸರಿಸಲು ಬಳಸುವಂತಹ ಮ್ಯಾಪ್ ಅಥವಾ ವಾಹನ ಚಾಲನಾ ನಿಯಮಗಳಿದ್ದಂಗೆ. ನನಗೆ ನಾವು ಯಾವ ಕಡೆ ಹೋಗ್ಬೇಕು ಹಾಗೆ ಅಂತ ಈ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗ್ತೀವಲ್ಲ, ಆ ರೀತಿ ನಮ್ಗೆ ದಿಕ್ಸೂಚಿ ಕೊಡುತ್ತೆ. ಹಾಗಾಗಿ ಇದು ಎರಡು ಒಂದಕ್ಕೊಂದಕ್ಕೆ, ಸಾಲದ ನೀತಿ ಮತ್ತು ಸಾಲದ ಉಪನಿಯಮಗಳು ಎರಡು ಒಂದಕ್ಕೊಂದು ಪೂರಕವಾಗಿರ್ತವೆ. ಸಾಲ ನೀತಿ ಸಹಕಾರ ಸಂಘದ ದಿಕ್ಸೂಚಿಯಾಗಿದ್ರೆ, ಉಪನಿಯಮಗಳು ಚಾಲನಾ ನಿಯಮಗಳಾಗಿರ್ತವೆ. ಅದು ಒಂದಕ್ಕೊಂದಕ್ಕೆ ಪೂರಕವಾಗಿರ್ತದೆ. ನಾನು ಈ ಕಡೆ ಹೋಗ್ಬೇಕು ಅನ್ನೋದು ನೀತಿಯಾಗಿದ್ದರೆ, ಹೇಗೆ ಹೋಗ್ಬೇಕು ಅನ್ನೋದು ನಿಯಮಗಳು ಹೇಳುತ್ತೆ. ಹಾಗಾಗಿ ಇದೆರಡು ಒಂದಕ್ಕೊಂದಕ್ಕೆ ಪೂರಕ, ಸಪ್ಲಿಮೆಂಟರಿ. ಈ ಆ ಸಾಲದ ನಿಯಮಗಳಲ್ಲಿ ಏನೇನು ಇರಬೇಕು? ಹಾಗಾದರೆ ಸಾಲದ ನಿಯಮಗಳಲ್ಲಿ ಏನೇನು ಇರಬೇಕು? ಅಗತ್ಯವಾಗಿರುವಂತಹ ಮೊದಲನೇದು, ಯಾವ ಕೆಲಸಕ್ಕಾಗಿ ಸಾಲ ನೀಡ್ತಾ ಇದ್ದೀವಿ ಅನ್ನೋ ಸ್ಪಷ್ಟತೆ. ಯಾವ ಉದ್ದೇಶ? ಪ್ರತಿಯೊಂದು ಸಾಲಗಳಿಗೂ ಉದ್ದೇಶ ಇರ್ತದೆ. ಆ ಉದ್ದೇಶವನ್ನ ಸಾಲ ತಗೊಳ್ಳೋರು ಒಬ್ಬನೇ ಆದರೂ, ಒಬ್ಬನೇ ಬೇರೆ ಬೇರೆ ಸಾಲಗಳನ್ನು ತಗೊಳ್ಳುವಾಗ ಅವನು ಸಾಲದ ಉದ್ದೇಶ ಬೇರೆ ಬೇರೆ ಇಟ್ಕೊಂಡು, ನಾನು ವಾಹನ ಸಾಲ ಅಂತ ತಗೊಂಡ್ರೆ ವಾಹನವನ್ನ ಖರೀದಿ ಮಾಡ್ಲಿಕ್ಕೆ ಅಂತ ತಗೊಳ್ತೀನಿ. ಮನೆ ಸಾಲ ಅಂತ ಹೇಳಿದ್ರೆ ಮನೆಯನ್ನ ಕಟ್ಟಲಿಕ್ಕೆ ಅಥವಾ ನಿವೇಶನ ತಗೊಂಡು ಮನೆ ಕಟ್ಟಲಿಕ್ಕೆ ಅಥವಾ ಮನೆಯನ್ನೇ ಖರೀದಿಸ್ಲಿಕ್ಕೆ ಉಪಯೋಗಿಸ್ತೀನಿ. ಆಭರಣ ಸಾಲ ಅಂತ ಹೇಳಿದ್ರೆ ದೈನಂದಿನ ಅಗತ್ಯಗಳನ್ನ ಮೀಟ್ ಮಾಡ್ಲಿಕ್ಕೋಸ್ಕರ ಆಭರಣ ಸಾಲಗಳನ್ನು ತಗೊಳ್ತೀನಿ. ಹೀಗೆ ಬೇರೆ ಬೇರೆ ಸಾಲಗಳನ್ನ ಯಾವ ಉದ್ದೇಶಕ್ಕೆ ಕೊಡ್ತಾ ಇದೀವಿ ಅನ್ನೋದು ಸ್ಪಷ್ಟ ಆಗಿರ್ಬೇಕು. ಅರ್ಹತೆ, ಸಾಲ ಪಡೆಯುವ ವ್ಯಕ್ತಿ ಯಾರು ಆಗಿರ್ಬೇಕು, ಯಾರು ಆಗಿರಬಾರ್ದು, ಎರಡು. ವಿಧಿ ನಿಷೇಧ ಎರಡು ಇರಬೇಕು. ಅರ್ಹತೆಯಲ್ಲಿ ಯಾರಾಗಿದ್ದಾರೆ ಅಂದ್ರೆ ಅನರ್ಹರು ಯಾರಾಗಿದ್ದಾರೆ ಅಂತ ಹೇಳಿರ್ಬೇಕಾಗುತ್ತೆ. ಅರ್ಹತೆಯಲ್ಲಿ ಅವನು ಸಂಘದ ಸದಸ್ಯರಾಗಿರ್ಬೇಕು. ಅನರ್ಹತೆಯಲ್ಲಿ ಅವನು ಬೇರೆ ಕಡೆ ಸುಸ್ತಿದಾರನಾಗಿರಬಾರ್ದು. 4-5 ಕಡೆ ಸಂಘಗಳಲ್ಲಿ ಸಾಲ ಪಡೆದು ಸುಸ್ತಿದಾರನಾಗಿದ್ರೆ ನಮ್ಮಲ್ಲೂ ಬಾಬಾ ಸಾಲ ಕೊಡ್ತೀವಿ ಅಂತ ಹೇಳೋದು ತಪ್ಪು. ಹಾಗೆ ಸಂಘದ ಸದಸ್ಯನಾಗಿರ್ಬೇಕು ಅನ್ನೋದು ಯಾರಾಗಿರ್ಬೇಕು ಅಂತಂದ್ರೆ ಆಗಿರಬಾರ್ದು, ಸುಸ್ತಿದಾರನಾಗಿರ್ಬಾರ್ದು. ಹಾಗೆ ಪ್ರತಿಯೊಂದು ಸಾಲಗಳಿಗೂ ಯಾರಾಗಿರ್ಬೇಕು, ಯಾರಾಗಿರ್ಬಾರ್ದು, ಯಾರಿಗೆ ಕೊಡ್ಬೋದು, ಯಾರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ, ವಿಧಿ ನಿಷೇಧ ಎರಡನ್ನೂ ನಾವು ಹೇಳ್ತಾ ಹೋಗ್ತೀವಿ. ಆಯಾ ಇದಕ್ಕೆ ಗರಿಷ್ಠ ಮಿತಿಗಳು ಏನು? ಆಭರಣ ಸಾಲ ಗರಿಷ್ಠ ಮಿತಿ ಏನು? ಜಾಮೀನು ಸಾಲ ಗರಿಷ್ಠ ಮಿತಿ ಏನು? ಎಲ್ಲ ಪ್ರತಿಯೊಂದು ಸಾಲಕ್ಕೂ ಒಂದು ಗರಿಷ್ಠ ಮಿತಿ ಅಂತ ಇದ್ದೇ ಇರುತ್ತೆ. ಬಡ್ಡಿ ದರ, ಸಾಲದ ಪ್ರಕಾರಕ್ಕೆ ತಕ್ಕಂತೆ ಬಡ್ಡಿ ದರ, ಎಲ್ಲದನ್ನು ದೀರ್ಘಾವಧಿ ಸಾಲಗಳಿಗೆ ಬೇರೆ, ಸುಸ್ಥಿರ ಸಾಲ ಅಥವಾ ಸೆಕ್ಯೂರ್ಡ್ ಲೋನ್ಗಳಿಗೆ ಸಾಲ ಇದು ಬೇರೆ, ಜಾಮೀನು ಸಾಲಗಳಿಗೆ ಬಡ್ಡಿ ಬೇರೆ, ಬೇರೆ ಬೇರೆ ಬಡ್ಡಿ ದರಗಳನ್ನ ಬೇರೆ ಬೇರೆ ಮಾನದಂಡಗಳಿರೋ ಕಾರಣಕ್ಕೋಸ್ಕರ ನಾವು ಮಾಡ್ತೀವಿ. ಕಂತುಗಳನ್ನು ನಿಗದಿಪಡಿಸೋದು ಹೇಗೆ? ಅದು ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್, ಸಮಾನ ಮಾಸಿಕ ಕಂತುಗಳ, ಅಥವಾ ನಾವೇ ನಿರ್ಧರಿಸಿರುವಂತಹ ಕಂತುಗಳು ಪ್ಲಸ್ ಬಡ್ಡಿನ EMI ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಹೇಗೆ ಅನ್ನೋದನ್ನು ನಾನು ಮುಂದೆ ತೋರಿಸ್ತೀನಿ. ದೇರ್ ಈಸ್ ಅ ಸ್ಪೆಸಿಫಿಕ್ ಫಾರ್ಮುಲೆ. ನೀವು ಅವಧಿ, ಬಡ್ಡಿಯ ದರ, ಅವಧಿ ಮತ್ತು ಸಾಲದ ಮೊತ್ತವನ್ನು ಹೇಳಿದ್ರೆ ಅದು ಎಷ್ಟು ಕಂತುಗಳಾಗಿ ಡಿವೈಡ್ ಮಾಡಬೇಕು, ಹೇಗೆ ಮಾಡಬೇಕು, ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್, ದರ್ ಇಸ್ ಎ ಸ್ಪೆಸಿಫೈಡ್ ಫಾರ್ಮುಲಾ. ಅದನ್ನು ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ, ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನ ನೀವು ಹೇಳ್ಬೋದು. ಈವನ್ ಮಾನಿಟೋರಿಯಂ ಇದೆ, 6 ತಿಂಗಳು ಮಾನಿಟೋರಿಯಂ ಇದೆ, ಆಮೇಲೆ ನಮ್ ಕಂತುಗಳಾಗಬೇಕು ಅಂದ್ರೆ ಅದಕ್ಕೂ ದಾರಿ ಇದೆ.
ಹಾಗೆ ಅವುಗಳನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಮುಂದೆ. ಹಾಗಾಗಿ ಮರುಪಾವತಿ ಅವಧಿಗಳನ್ನು ಹೇಗೆ, ಕಂತುಗಳನ್ನು ಹೇಗೆ ನಿಗದಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟ ಸೂಚನೆ ಇರಬೇಕು. ಮತ್ತೆ ಭದ್ರತೆ ಏನು? ಕೊಲಾಟರಲ್, ಸ್ಥಿರಾಸ್ತಿ ತಗೊಳ್ತೀವೋ, ಜಾಮೀನುದಾರ ತಗೊಳ್ತೀವೋ, ಠೇವಣಿ ಪತ್ರಗಳನ್ನು ತಗೊಳ್ತೀವೋ, ಆಯಾ ಸಾಲಗಳಿಗೆ ಸರಿಯಾಗಿ ನಾವು ಅದನ್ನು ಹೇಳ್ಕೊಳ್ಬೇಕು. ಆಭರಣ ಸಾಲ ಅಂದ್ರೆ ಆಭರಣವನ್ನು ಭದ್ರವಾಗಿ ಇಟ್ಕೊಳ್ಳುವಂಥದ್ದು. ಹೀಗೆ ಅನೇಕ ವಿಧಗಳ ಸಾಲಗಳಿದ್ದಾಗ ಅದಕ್ಕೆ ಯಾವ್ಯಾವ ಸಾಲಗಳಿಗೆ ಯಾವ್ಯಾವ ಭದ್ರತೆ ಅನ್ನೋದನ್ನ ನಾವು ಸ್ಪಷ್ಟಪಡಿಸ್ಕೊಳ್ಬೇಕಾಗುತ್ತೆ. ಇದಲ್ಲದೆ ಸಾಲದ ನಿಯಮಗಳಲ್ಲಿ ಇನ್ನೇನೇನಿರ್ತದೆ, ನಮ್ಮ ಸಂಸ್ಥೆ ಯಾವ್ಯಾವ ಸಾಲಗಳನ್ನು ನೀಡಬಹುದು ಅನ್ನೋದನ್ನ ನಾವು ಸ್ಪೆಸಿಫೈ ಮಾಡಿರ್ತೀವಿ. ಸಾಲದ ನಿಯಮಗಳಲ್ಲಿ ಇಲ್ಲದ ಸಾಲಗಳನ್ನ ನಾವು ನೀಡುವಂತಿಲ್ಲ. ಹಾಗಾಗಿ ನಾವು ಯಾವ್ಯಾವ ಸಾಲಗಳನ್ನು ನೀಡ್ತೀವಿ, ಅವುಗಳ ಹೆಸರೇನು, ಅವುಗಳ ಬಗ್ಗೆ, ಅವುಗಳ ಗುಣಲಕ್ಷಣಗಳೇನು, ಯಾವ ಸಾಲದ ಗುಣಲಕ್ಷಣ, ಅವುಗಳ ಫೀಚರ್ಸ್ ಏನೇನಿರ್ತದೆ, ಅವುಗಳ ದಾಖಲಾತಿ ಕ್ರಮಗಳೇನು, ಹೇಗೆ ಅವುಗಳನ್ನ, ಪ್ರತಿಯೊಂದಕ್ಕೂ ದಾಖಲಾತಿ ಕ್ರಮಗಳು ಬೇರೆ ಬೇರೆ ಇರ್ತದೆ. ಸ್ಥಿರಾಸ್ತಿ ಸಾಲಗಳಿಗೆ ಇರುವ ದಾಖಲಾತಿಗಳು ಆಭರಣ ಸಾಲಗಳಿಗೆ ಬೇಕಾಗಿಲ್ಲ. ಆಭರಣ ಸಾಲಗಳಿಗೆ ಬೇಕಾಗುವ ದಾಖಲಾತಿಗಳೇ ಬೇರೆ, ಪ್ರಕ್ರಿಯೆನೇ ಬೇರೆ. ಹಾಗೆ ಬಡ್ಡಿ ದರ ಏನು, ಅವಧಿ ಏನು, ಕಂತುಗಳು ಯಾವ ರೀತಿ ಫಿಕ್ಸ್ ಮಾಡ್ತೀವಿ, ಬಗ್ಗೆ ಪ್ರತಿಯೊಂದು ಸಾಲಗಳಿಗೂ ಬೇಕು. ಅವುಗಳ ಮಂಜೂರು ಮಾಡುವಂತಹ ಕ್ರಮ ಇರ್ಬೋದು, ಬಿಡುಗಡೆ ಮಾಡುವಂತಹ ಕ್ರಮ ಇರ್ಬೋದು, ವಸೂಲಾತಿ ಕ್ರಮಗಳು, ಇವುಗಳ ಬಗ್ಗೆ ಎಲ್ಲ ಮಾಹಿತಿಗಳು ಆಯಾ ಸಾಲಗಳಿಗೆ ಇರಬೇಕು. ಹಾಗೆ ಸಾಲಗಾರರು ಮತ್ತು ಜಾಮೀನುದಾರರ ಜವಾಬ್ದಾರಿಗಳೇನು, ಕಡೆ ಜಾಮೀನುದಾರರ ಜವಾಬ್ದಾರಿಗಳನ್ನು ಕೂಡ ನಾವು ಸ್ಪೆಸಿಫೈ ಮಾಡ್ಬೇಕಾಗತ್ತೆ. ಸುಮ್ಮನೆ ಅವ್ರು ಸೈನ್ ಹಾಕೋದಂತದ್ದಲ್ಲ, ಅವರ ಜವಾಬ್ದಾರಿ ಏನು, ಅವರನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಮತ್ತೆ ಈ ಎಲ್ಲ ಸಾಲಗಳ ನಿರ್ವಹಣೆಯ ಹೊಣೆಗಾರಿಕೆ ನಮ್ಮ ಸಂಸ್ಥೆಯಲ್ಲಿ ಯಾರದ್ದು? ಆಡಳಿತ ಮಂಡಳಿಯದ್ದ, ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿನ, ಅಥವಾ ಪ್ರಬಂಧಕರು ಅಥವಾ ಮ್ಯಾನೇಜರ್ಸ್ ಇದಾರಲ್ಲ ಅವ್ರದ್ದ, ಅಥವಾ ಸಾಲಕ್ಕೋಸ್ಕರನೇ ಒಬ್ಬ ಸೂಪರ್ವೈಸರ್ ಅಥವಾ ಲೋನ್ ರಿಕವರಿ ಆಫೀಸರ್ ಮಾಡ್ತೀವ? ಯಾರ ಹೊಣೆಗಾರಿಕೆ ಎಲ್ಲಿವರೆಗೆ ಎಷ್ಟಿರ್ತದೆ, ಅವುಗಳೆಲ್ಲದೂ ಇರ್ಬೇಕಾಗುತ್ತೆ. ಇನ್ನು ಈಗಾಗಲೇ ಹೇಳಿರುವಂತಹ ಈ ವಿಷಯಗಳಿಗೆ ಪೂರಕವಾಗಿ ಮತ್ತೊಂದು ಹೇಳ್ತೀನಿ. ಸಾಲದ ನಿಯಮಾವಳಿಗಳು ಯಾಕೆ ಅವಶ್ಯ ಅಂದ್ರೆ, ಈಗಾಗಲೇ ಹೇಳಿದೀನಿ, ಇದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನಿಯಮಗಳಿಲ್ಲದೆ ಮಾಡ್ತಾ ಇದ್ದೀರೋ ನೀವು ತಪ್ಪು ಮಾಡ್ತಾ ಇದ್ದೀರಿ. ಯಾವುದೇ ಪತ್ತಿನ ಸಹಕಾರಿ ಸಂಸ್ಥೆ, ನೀವು ಯಾವ ಚಟುವಟಿಕೆಯನ್ನು ಮಾಡ್ತಾ ಇದ್ದೀರೋ ಅದಕ್ಕೆ ನಿಯಮಗಳಿರ್ಲೇಬೇಕು. ಬರೀ ಸಾಲ ಅಂತಲ್ಲ, ಠೇವಣಿ ತಗೊಳ್ತಾ ಇದ್ದೀವಿ, ನಿಯಮಗಳಿದ್ದಾವ. ಈ ಸ್ಟ್ಯಾಂಪಿಂಗ್ ಮಾಡ್ತಾ ಇದ್ದೀವಿ, ನಿಯಮಗಳಿದ್ದಾವ. ಲಾಕರ್ ಕೊಡ್ತಾ ಇದ್ದೀವಿ, ಲಾಕರ್ ನಿಯಮಗಳಿದಾವ. ನಿಯಮಗಳಿಲ್ಲದೆ ಯಾವುದೇ ಚಟುವಟಿಕೆಯನ್ನ ನೀವು ಮಾಡುವಂತಿಲ್ಲ, ಕೈಗೊಳ್ಳುವಂತಿಲ್ಲ. ಹಾಗಾಗಿ ಸಾಲ ನೀಡುವಲ್ಲಿ ಸಾಲದ ನಿಯಮಗಳು ಇಲ್ಲದೆ ಹೋದ್ರೆ, ನಿಮ್ಮಲ್ಲಿ ಯಾರೇ ಸಾಲದ ನಿಯಮಗಳಿಲ್ಲ ಅಂದ್ರೆ ತಪ್ಪು ಮಾಡ್ತಾ ಇದ್ದೀರಿ. ಮತ್ತೆ ಸೂಕ್ತ ಸಾಲದ ನಿಯಮಗಳಿಲ್ಲದೆ ಇದ್ರೆ ಅಂತ ಚಟುವಟಿಕೆ ನಡೆಸುವಾಗಂತ ಏನಾದ್ರು ಪ್ರಾಬ್ಲಮ್ ಆಯ್ತು, ನ್ಯೂನತೆಗಳಾಯ್ತು, ದೋಷಗಳಾಯ್ತು, ಗುರುತಿಸ್ಲಿಕ್ಕೆ, ಸರಿಪಡಿಸ್ಲಿಕ್ಕೆ ಕ್ರಮ ಹೇಗಿರ್ಬೇಕು ಅಂತ ಗೊತ್ತಿಲ್ಲದೆ ಹೋದ್ರೆ ಹೇಗಿದೆ ಅನ್ನೋದನ್ನ ನಾವು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ನಿಯಮಗಳಲ್ಲಿ ಹೇಳಿರ್ತೀವಿ, ಇದು ಬೇಕು, ಜಾಮೀನು ಎರಡು ಜಾಮೀನುಗಳು ಬೇಕಾಗತ್ತೆ ಅಂತ. ಎರಡು ಜಾಮೀನು ತಗೊಂಡಿದೀವೋ ಇಲ್ಲ ಅನ್ನೋ ಗೊತ್ತಾಗುವಂಥದ್ದು ನಿಯಮಗಳಲ್ಲಿ ಎರಡು ಜಾಮೀನು ಬೇಕು ಅಂತ ಹೇಳಿದಾಗಲೇ. ಹಾಗಾಗಿ ಸಾಲದ ನಿಯಮಗಳು ತುಂಬಾ ಅವಶ್ಯ ಇದೆ. ಈ ಸಾಲದ ನಿಯಮಗಳನ್ನು ನಾವು ಎಲ್ಲ ಹೇಳಿರ್ತೀವಿ. ಅವರಿಗೆ ಏನೇನು ಸಾಲ ಕೊಡ್ಬೋದು, ಅರ್ಜಿ ಸಲ್ಲಿಕೆ ಹೇಗೆ, ಮಂಜೂರಾತಿ ಹೇಗೆ, ಬಿಡುಗಡೆ ಹೇಗೆ, ವಸೂಲಾತಿ ಹೇಗೆ, ದೂರು ವ್ಯಾಜ್ಯ ನಿರ್ವಹಣೆ ಹೇಗೆ, ಅವುಗಳ ಆದಾಯವನ್ನು ಹೇಗೆ ಪರಿಗಣನೆ ಮಾಡಬೇಕು, ಬರಬೇಕಾದ ಬಡ್ಡಿಯನ್ನು ತಗೊಳ್ಬಹುದಾ, ಅವುಗಳಿಗೆ ದಾಖಲಾತಿ ನಿರ್ವಹಣೆ ಹೇಗೆ ಮಾಡಬೇಕು, ಎಲ್ಲಗಳಿಗೂ ನಿಯಮಗಳ ಹಾಕೊಡೋದ್ರಿಂದ ಪಾರದರ್ಶಕವಾಗಿ ಆಡಳಿತ ಮಾಡಬಹುದು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಯಾವುದೇ ವಿವಾದವಾದಲ್ಲಿ, ಈ ಸಾಲ ವಸೂಲಾತಿ ಅಥವಾ ಸಾಲಿಗ ಮತ್ತು ಸಾಲಗಾರನ ನಡುವೆ ಏನಾದ್ರೂ ವಿವಾದ ಉಂಟಾದ್ರೆ ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ನಮಗೆ ನಿಯಮಗಳು ಬೇಕಾಗುತ್ತೆ.
ಸೊ ಸಾಲದ ನಿಯಮಗಳು, ಇದರಲ್ಲಿರುವಂತ ಅಂಶಗಳು ಎಲ್ಲದ ಮನದಟ್ಟಾದ ತಕ್ಷಣ ನಮಗೆ ನೆಕ್ಸ್ಟ್ ಬರುವಂತದ್ದು, ಸರ್ ನಮ್ಮಲ್ಲಿ ಸಾಲದ ನಿಯಮಗಳನ್ನು ಮಾಡ್ಕೊಳ್ಬೇಕು, ಅದನ್ನು ಹೇಗೆ ನಾವು ಮಾಡ್ಕೊಳ್ಬೇಕು ಪ್ರಶ್ನೆ ಬರುತ್ತೆ. ಸಾಲದ ನಿಯಮಗಳನ್ನು ರೂಪಿಸ್ಕೊಳ್ಳೋದು ಹೇಗೆ, ಅಳವಡಿಸ್ಕೊಳ್ಳೋದು ಹೇಗೆ? ನಮ್ಮ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ, ನಮ್ಮ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ಒಂದು ಸಾಲ ನೀತಿಯನ್ನ ಮಾಡ್ಕೊಳ್ಬೇಕು. ಲೋನ್ ಪಾಲಿಸಿ, ಅದನ್ನ ಆವಾಗಲೇ ಡಿಸ್ಕಸ್ ಮಾಡಿದ್ವಿ. ಆ ಲೋನ್ ಪಾಲಿಸಿಯ ಅಂಶಗಳು ಏನೇನಿದೆ ಅನ್ನೋದನ್ನು ನೋಡಿಕೊಂಡು ಅವುಗಳಿಗೆ ಸಾಲದ ನಿಯಮಾವಳಿಗಳನ್ನು ತಯಾರಿಸಿ. ಸಾಲದ ನಿಯಮಾವಳಿಗಳನ್ನ ತಯಾರಿಸೋದು ಅಂದ್ರೆ ಏನು? ಡ್ರಾಫ್ಟಿಂಗ್. ಅದನ್ನ ಪೂರ್ತಿ ಈ ರೀತಿ ಹಿಂದೆಲ್ಲ ಹೇಳಿದೆ, ಮುಂದೆ ನಾನು ಮತ್ತೆ ಇನ್ನೂ ವಿವರವಾಗಿ ಹೇಳ್ತೀನಿ. ಒಂದು ಸಾಲದ ನಿಯಮವನ್ನು ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆವಾಗ ನಿಮ್ಗೆ ಮಂದಟ್ಟಾಗತ್ತೆ. ಸಾಲದ ನಿಯಮಾವಳಿಗಳನ್ನು ರೂಪಿಸುವ ಬಗ್ಗೆ ಕೂಡ ನಾವು ಒಂದಿಷ್ಟು ಚರ್ಚೆ ಮಾಡೋಣ. ಆದ್ರೆ ಸಾಲದ ನಿಯಮಾವಳಿಗಳು ಹೇಗಿರ್ಬೇಕು ಅಂದ್ರೆ ಅದು ಸಮಗ್ರವಾಗಿರ್ಬೇಕು, ನಮ್ಮ ಚಟುವಟಿಕೆಗಳಿಗೆ ಪೂರಕವಾಗಿರ್ಬೇಕು, ಎಲ್ಲ ಆಯಾಮಗಳನ್ನು, ಎಲ್ಲ ಡೈಮೆನ್ಷನ್ಸ್ಗಳು ಅದರಲ್ಲಿ ಇರಬೇಕು. ಅಂದ್ರೆ ಎಲ್ಲದೂ ಸುಸ್ಥಿರವಾಗಿ ನಾವು ವಸೂಲಿ ಆಗತ್ತೆ ಅಲ್ಲ, ಕೆಲವು ಸುಸ್ಥಿರವಾಗೋದಿಲ್ಲ. ಬಡ್ಡಿ ಬಾಕಿ ಉಳಿಸ್ಕೊಳ್ತಾರೆ, ಅಥವಾ ಕಂತು ಬಾಕಿ ಉಳ್ಕೊಳ್ತಾರೆ, ಅಥವಾ ಸಾಲಗಾರನೇ ತೀರೋಗ್ಬಿಡ್ತಾನೆ. ಅಂದ್ರೆ ಬೇರೆ ಬೇರೆ ಸಿಚುಯೇಷನ್ಸ್ ಗಳನ್ನ ನೋಡ್ಕೊಂಡು ಆಯಾ ರೀತಿ ಎಲ್ಲ ರೀತಿಯ ಡೈಮೆನ್ಷನ್ಸ್ ಗಳನ್ನು ಯೋಚನೆ ಮಾಡಿ ಆ ಎಲ್ಲ ಪ್ಯಾರಾಮೀಟರ್ಸ್ ಗೆ ಅನುಗುಣವಾಗಿ ನಮ್ಮ ಸಾಲದ ನಿಯಮಗಳನ್ನು ಮಾಡ್ಕೊಂಡಿರ್ಬೇಕು. ಮತ್ತೆ ದೂರದೃಷ್ಟಿಯಿಂದ ರಚನೆಯಾಗಿರ್ಲಿ, ಪೂರಕ, ಸಮಗ್ರವಾಗಿರ್ಬೇಕು. ಇಟ್ ಶುಡ್ ಬಿ ಕಾಂಪ್ರಹೆನ್ಸಿವ್. ಆ ರೀತಿ ಮಾಡ್ಕೊಂಡಿರುವಂತಹ ಒಂದು ಇದನ್ನ, ಅದರ ಡ್ರಾಫ್ಟ್ ಅನ್ನ ಈಗ ಪ್ರಕ್ರಿಯೆ ಬಗ್ಗೆ ಹೇಳ್ತಾ ಹೋಗ್ತಾ ಇದೀನಿ. ಮಾಡಿದ ನಂತರ ಸೀದಾ ಜಾರಿಗೊಳಿಸಬಹುದಾ? ಇಲ್ಲ. ನಾವೊಂದು ನಿಯಮಗಳನ್ನ, ನಾವು ಸಾಲದ ನಿಯಮಗಳನ್ನ ಬರ್ತಿದ್ದೀವಿ ಸರ್, ಅದನ್ನ ಟೈಪ್ ಮಾಡಿದೀವಿ ಸರ್, ಅದನ್ನ ಕಂಪ್ಯೂಟರ್ ಅಳವಡಿಸ್ಕೊಂಡು ಒಂದು ಪ್ರಿಂಟ್ಔಟ್ ತಕೊಂಡಿದೀವಿ ಸರ್, ಹಾಗಾದ್ರೆ ನಾಳೆಯಿಂದ ಅದ್ರ ಪ್ರಕಾರ ನಡೆಸೋಣ? ಇಲ್ಲ. ಅಧಿಕಾರ ಯಾರು ಕೊಡೋರು? ಅದನ್ನ ಮೊದಲನೇದಾಗಿ ಒಂದು ಆಡಳಿತ ಮಂಡಳಿ ವಿಶೇಷ ಸಭೆಯಲ್ಲಿ ಮಂಡಿಸಿ. ಆಡಳಿತ ಮಂಡಳಿ ವಿಶೇಷ ಸಭೆ ಅಂದ್ರೆ ಏನು? ಆಡಳಿತ ಮಂಡಳಿಯ ವಿಶೇಷ ಸಭೆ, ನಾನು ಸಭೆಯ ನಿರ್ವಹಣೆಯ ವಿಚಾರದಲ್ಲಿ ಹೇಳುವಾಗ ಹೇಳಿದ್ದೆ, ಯಾವುದೇ ಒಂದು ಸಭೆ ವಿಶೇಷ ಸಭೆ ಆಗ್ಬೇಕು ಅಂತ ಹೇಳಿದ್ರೆ ಎರಡು ರೀತಿಯ ಇದಿರ್ತದೆ. ಒಂದು, ಅದರ ಅವಧಿ, ನೋಟಿಸಿನ ಅವಧಿ ವಿಶೇಷವಾದ ಅವಧಿ ಇದ್ರೆ, ಈ ಬೈಲಾ ತಿದ್ದುಪಡಿ ಇದ್ದಾಗ ವಿಶೇಷ ನೋಟಿಸ್ ಕೊಡ್ಬೇಕಾಗತ್ತೆ 21 ದಿನದ್ದು. ಹಾಗೆ ಇಲ್ಲಿ ಇದು 21 ದಿನದ ನೋಟಿಸ್ ಬೇಕಾಗೋದಿಲ್ಲ. ನಿಮ್ಮಲ್ಲಿ ಸಾಲ ಆಡಳಿತ ಮಂಡಳಿಯ ಸಭೆಯನ್ನು ನಡೆಸಲಿಕ್ಕೆ 7 ದಿನಗಳ ನೋಟಿಸ್ ಕೊಡಬೇಕು ಅಂತಿದೆ, ಅದೇ ಸಾಕಾಗತ್ತೆ. ಆದರೆ ಆ ಅಜೆಂಡಾದಲ್ಲಿ ಸಾಲದ ನಿಯಮಾವಳಿಗಳ ಬಗ್ಗೆ ಚರ್ಚೆ, ಅಳವಡಿಸಿಕೊಳ್ಳುವ ಬಗ್ಗೆ ಚರ್ಚೆ ಅನ್ನೋದೊಂದು ವಿಶೇಷವಾದ ಅಜೆಂಡಾ ಇರಬೇಕು. ನಿಮ್ಮಲ್ಲಿ ಪ್ರತಿ ತಿಂಗಳು ನಡೆಯುವಂತಹ ಸಭೆಯಲ್ಲೇ ಇದನ್ನೂ ಅಳವಡಿಸ್ಕೊಳ್ತೀವಿ ಸರ್, ಅಥವಾ ಇದಕ್ಕೋಸ್ಕರನೇ ಸಪರೇಟ್ ಸಭೆ ಕರಿಬೇಕಾ? ಬೇಕಾಗಿಲ್ಲ. ನಿಮ್ಮಲ್ಲಿ ಮಂತ್ಲಿ ಸಭೆ, ಮಾಸಿಕ ಸಭೆಯನ್ನು ಕರೆಯುವಾಗಲೇ ನೀವು ಇದನ್ನು ಅಳವಡಿಸ್ಕೊಳ್ಬಹುದು. ಆದರೆ ಸಾಲದ ನಿಯಮಾವಳಿಗಳ ಕುರಿತು ಚರ್ಚೆ ಅಂತ ಇಲ್ಲದೆ ಹೋದ್ರೆ ಸಾಲದ ನಿಯಮಾವಳಿಗಳನ್ನ ಅಲ್ಲಿ ಚರ್ಚೆ ಮಾಡುವಂತಿಲ್ಲ. ಇತರೆ ವಿಚಾರದಲ್ಲಿ ಸಾಲದ ನಿಯಮಾವಳಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಬರೋದಿಲ್ಲ ಸಿಂಧು. ಅಂದ್ರೆ ನಿಮ್ಮ ಮಾಸಿಕ ಸಭೆಯಲ್ಲಿ ಹಿಂದಿನ ಸಭಾ ನಡಾವಳಿಗಳನ್ನು ಓದಿ ಒಪ್ಪುವುದು, ಹಿಂದಿನ ತಿಂಗಳ ಜಮಾ ಖರ್ಚುಗಳನ್ನು ನೋಡಿ ಪರಿಶೀಲಿಸುವುದು, ಇಲ್ಲಿವರೆಗೆ ಬಂದಿರುವಂತಹ ಸಾಲಗಳ ಮಂಜೂರಾತಿ ಬಗ್ಗೆ ಪ್ರಕ್ರಿಯೆ, ಅಥವಾ ಈ ತರ ಮಾಮೂಲಾಗಿರುವಂತಹ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇರ್ತದೆ, ಅದನ್ನೇ ಅಳವಡಿಸ್ಕೊಳ್ಳಿ. ಜೊತೆಗೆ ಮಧ್ಯದಲ್ಲಿ ವಿಶೇಷವಾಗಿ ಒಂದು ಸಾಲದ ನಿಯಮಾವಳಿಗಳ ಕುರಿತು ಚರ್ಚೆ, ನಮ್ಮ ಸಂಸ್ಥೆಯ ಸಾಲದ ನಿಯಮಾವಳಿಗಳನ್ನು ಅಳವಡಿಸಿಕೊಳ್ಳಲು ತೀರ್ಮಾನಿಸಬಹುದು. ಏನೋ ಒಂದು ಅಂದ್ರೆ ಸಾಲದ ನಿಯಮಾವಳಿಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಅನ್ನೋದು ಸದಸ್ಯರಿಗೆ ಗೊತ್ತಾಗಿರ್ಬೇಕು, ಮೆಂಟಲಿ ಅವರು ರೆಡಿಯಾಗಿ ಬಂದಿರಬೇಕು. ಅಂತಹ ಸಭೆ ವಿಶೇಷ ಸಭೆ ಆಗತ್ತೆ. ಯಾವುದಕ್ಕೆ ಅಜೆಂಡಾದಲ್ಲಿ ಸ್ಥಾನ ಸಿಗುತ್ತೋ ಅದು ವಿಶೇಷ ಸ್ಥಾನವನ್ನು ಪಡೆಯುತ್ತೆ. ಹಾಗೆ ವಿಶೇಷ ಸಭೆ ಅಂದ್ರೆ ಮತ್ತಿನ್ನೇನಿಲ್ಲ. ವಿಶೇಷ ಸಭೆ ಅಂದ್ರೆ ಸರ್ 21 ದಿನ ನೋಟಿಸ್ ಕೊಡ್ಬೇಕಾ? ಬೇಕಾಗಿಲ್ಲ. ಇದನ್ನ, ಈ ಸಾಲದ ನಿಯಮಾವಳಿಗಳನ್ನ ನಾವು ಅಜೆಂಡಾದಲ್ಲಿ ಸೇರಿಸಬೇಕು. ಹಾಗಾಗಿ ಅಜೆಂಡಾದಲ್ಲಿ ಸಾಲದ ನಿಯಮಾವಳಿಗಳ ಮಂಡನೆ ಎಂಬ ವಿಷಯ ಇದ್ರೆ ಅದು ವಿಶೇಷ. ಹಾಗಂತ ಪ್ರತಿ ತಿಂಗಳು ಇದನ್ನು ಮಂಡನೆ ಮಾಡ್ತಾರೆ? ಇಲ್ಲ. ಒಂದು ಸಾರಿ ಒಂದು ಸಾಲದ ನಿಯಮಾವಳಿಗಳು ಅಳವಡಿಕೆ ಆಗೋಯ್ತು,
ಜಾರಿಗೊಂಡ ಮೇಲೆ ಮತ್ತೆ ಮತ್ತೆ ಅದನ್ನ ಅನ್ಲೆಸ್ ದೇರ್ ಇಸ್ ಅ ಚೇಂಜ್, ಅದು ಬದಲಾವಣೆ ಮಾಡುವಂತಹ ಸಂದರ್ಭ ಬಂದಾಗ ಮಾತ್ರ ಮತ್ತೆ ನಾವು ವಿಶೇಷ ಸಭೆಯನ್ನು ಕರಿತೀವಿ. ಇಲ್ಲದೆ ಹೋದ್ರೆ ಸಭೆ ಕರೆಯಾಗತ್ತೇ ಇಲ್ಲ, ಅಂದ್ರೆ ವಿಶೇಷ ಸಭೆ ಕರೆಯಾಗತ್ತೇ ಇಲ್ಲ. ಅಜೆಂಡಾದಲ್ಲಿ ಸಾಲದ ನಿಯಮಾವಳಿಗಳ ಬಗ್ಗೆ ಮಂಡನೆ ಎಂಬ ವಿಷಯ ಇರಬೇಕು. ಜೊತೆಗೆ ಅವುಗಳ ಬಗ್ಗೆ ಟಿಪ್ಪಣಿ ಇರಬೇಕು. ಸಾಲದ ನಿಯಮಾವಳಿಗಳು ನಮ್ಮಲ್ಲಿ ಇಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಸಾಲದ ನಿಯಮಾವಳಿಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಹಾಗಾಗಿ ಪ್ರತಿಯೊಬ್ಬ ನಿರ್ದೇಶಕರಿಗೂ ಅದ್ರ ಬಗ್ಗೆ ಮತ್ತೆ ಟಿಪ್ಪಣಿ ಒಂದೇ ಅಲ್ಲ, ಅದು ಎಲ್ಲ ಸದಸ್ಯರಿಗೂ ತಿಳುವಳಿಕೆ ಪತ್ರ ತಲುಪಿರಬೇಕು. ಅಂತಹ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿದಾಗ ಬರುವ ಸಲಹೆ, ಸೂಚನೆ, ಬದಲಾವಣೆಗಳನ್ನು ಅಳವಡಿಸಿ ಪರಿಷ್ಕೃತ ಪ್ರತಿಯನ್ನು ತಯಾರಿಸಿ. ಫಸ್ಟ್ ನಾವು ಹಾಕಿರೋದು ಕರಡು ಪ್ರತಿ. ಆ ಕರಡು ಪ್ರತಿಯಲ್ಲಿ ಚರ್ಚೆ ಬರುತ್ತೆ. ನಮ್ಗೆ ಏನೋ ಒಂದು ಅವಧಿ ನಾವು 3 ವರ್ಷ ಸಾಕು ಅಂತ ಹೇಳಿರ್ತೀವಿ. 3 ವರ್ಷ ಸಾಕಾಗೋದಿಲ್ಲ, 5 ವರ್ಷಕ್ಕೆ ಅವಧಿ ಇಡಿ. ಕನಿಷ್ಠ ನಾವು 50,000 ಅಂತ ಇಟ್ಟಿರ್ತೀವಿ. 50,000 ಈಗಿನ ಕಾಲಮಾನಕ್ಕೆ 50,000 ಪಾನ್ಬೇಡ ಶಾಪ್ನೂ ಕೂಡ ಕೇಳೋದಿಲ್ಲ. ಹಾಗಾಗಿ 1 ಲಕ್ಷ ಇರ್ಲಿ. ಏನೋ ಒಂದಿಷ್ಟು ಬದಲಾವಣೆಗಳು ಬರುತ್ತೆ, ಇಲ್ಲ ಅಂತಲ್ಲ, ತಪ್ಪಲ್ಲ. ಎಲ್ಲ ಸದಸ್ಯರು ಅದರಲ್ಲಿ ಇದ್ ಮಾಡ್ಕೊಳ್ತಾರೆ, ಭಾಗವಹಿಸ್ತಾರೆ. ಆವಾಗ ಚರ್ಚೆಯಲ್ಲಿ ಇಂತಿಂತನ್ನ ಸೂಕ್ತವಾಗಿ ಬದಲಾಯಿಸಿಕೊಳ್ಳೋಣ, ಪರಿಷ್ಕರಣೆ ಮಾಡಿ. ಆ ಪರಿಷ್ಕೃತ ಪ್ರತಿಯನ್ನು ತಯಾರಿಸಿ ಮತ್ತೊಂದು ಆಡಳಿತ ಮಂಡಳಿಯಲ್ಲಿ ಪರಿಷ್ಕೃತ ಕರಡನ್ನ ಮಂಡಿಸಿ ಅನುಮೋದನೆ ಮಾಡಬೇಕು. ಅದು ಕೂಡ ವಿಶೇಷ ಮಂಡಳಿಯ ಸಭೆ, ಮಂಡಳಿಯ ವಿಶೇಷ ಸಭೆ. ವಿಶೇಷ ಮಂಡಳಿ ಅಲ್ಲ, ಮಂಡಳಿಯ ವಿಶೇಷ ಸಭೆ. ಯಾಕೆಂದ್ರೆ ಅದರಲ್ಲಿ ಕೂಡ ಪರಿಷ್ಕೃತ ಸಾಲ ನಿಯಮಾವಳಿಗಳನ್ನು ಅಳವಡಿಸಿಕೊಳ್ಳುವುದು ಅನ್ನೋ ರೀತಿಯಲ್ಲಿ ಒಂದು ಅಜೆಂಡಾ ಬಂದಿರಬೇಕು. ಆ ನಂತರ ಅವು ಪರಿಷ್ಕೃತವಾದ ನಂತರ ಅದನ್ನು ಅನುಮೋದನೆ ಮಾಡ್ತಾರೆ. ಅನುಮೋದಿಸಿರಿ. ಆಡಳಿತ ಮಂಡಳಿಯಲ್ಲಿ ಅನುಮೋದಿತ ನಿಯಮಾವಳಿಗಳನ್ನ ಮುಂಬರುವ ಸರ್ವ ಸದಸ್ಯ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಆಗುವಂತೆ ನೋಡ್ಕೊಳ್ಬೇಕು. ಅಕಸ್ಮಾತ್ ಅಲ್ಲಿ ಕೂಡ ಪರಿಷ್ಕರಣೆ ಆಗಿದ್ರೆ ಆ ಪರಿಷ್ಕರಣೆಗಳನ್ನ ಮಾಡಿ ನಾವು ಕಳಿಸ್ತೀವಿ ಅಂತಂದ್ರೆ ನೀವು ಹೇಳ್ಬೇಕು, ಪರಿಷ್ಕರಣೆ ಮಾಡಿ ಕಳಿಸ್ಬೇಕು. ಹಾಗಾಗಿ ಈ ಆಡಳಿತ ಮಂಡಳಿಯಿಂದ ಸರ್ವ ಸದಸ್ಯರ ಸಭೆಗೆ ಹೋಯ್ತೀಗ. ಸರ್ವ ಸದಸ್ಯರ ಸಭೆಯಲ್ಲಿ ಏನಾದರೂ ಅದು ಇದಾದ್ರೆ ಬಹುಮತದೊಂದಿಗೆ ಸೌಹಾರ್ದ ಸಹಕಾರಿಗಳಾಗಿದ್ರೆ ಸರ್ವ ಸದಸ್ಯರ ಸಭೆಯಲ್ಲಿ ಬಹುಮತದೊಂದಿಗೆ ಅನುಮೋದನೆಗೊಂಡ ದಿನದಿಂದ ನಿಯಮಾವಳಿಗಳನ್ನು ಜಾರಿಗೊಳಿಸಬಹುದು. ಆದರೆ ಸಹಕಾರ ಸಂಘಗಳಾಗಿದ್ದಲ್ಲಿ ಸರ್ವ ಸದಸ್ಯರೆಲ್ಲ ಅನುಮೋದನೆಗೊಂಡ ನಿಯಮಾವಳಿಗಳನ್ನು ಸಂಬಂಧಿಸಿದ ನಿಬಂಧಕರಿಗೆ ಮಂಜೂರಾತಿಗಾಗಿ ಸಲ್ಲಿಸಿ. ಅವರು ಯಾವತ್ತು ಮಂಜೂರಾತಿ ಕೊಡ್ತಾರೋ ಅವತ್ತಿನ ದಿನದಿಂದ ಆ ನಿಯಮಗಳನ್ನ ನಾವು ಜಾರಿಗೊಳಿಸಬೇಕು. ಇದು ಒಂದಿಷ್ಟು ಪ್ರಕ್ರಿಯೆ ಆಡಳಿತಾತ್ಮಕವಾಗಿ. ಆದ್ರೆ ವ್ಯಾವಹಾರಿಕವಾಗಿ ಅತಿ ಮುಖ್ಯವಾದಂತಹ ಇನ್ನೊಂದು ಪ್ರಕ್ರಿಯೆ ಇದೆ. ಅದು ನಿಮ್ಮ ಸಿಬ್ಬಂದಿಗಳಿಗೆ ಸೂಕ್ತ ತರಬೇತಿ ಕೊಡಬೇಕು. ನಿರ್ದಿಷ್ಟ ಸಿಬ್ಬಂದಿಗಳು, ಎಲ್ಲ ಸಿಬ್ಬಂದಿಗಳಿಗೂ ಬೇಕು ಅಂತಿಲ್ಲ. ಸಾಲದ ವಿಭಾಗವನ್ನ ನೋಡಿಕೊಳ್ಳುವಂತಹ ಯಾರ್ಯಾರು ಸಿಬ್ಬಂದಿಗಳಿದ್ದಾರೆ, ಸಾಲದ ಅರ್ಜಿಯನ್ನ ಸ್ವೀಕರಿಸುವುದರಿಂದ ಹಿಡಿದು ಅವುಗಳ ವಸೂಲಾತಿ ಕ್ರಮಗಳಲ್ಲಿ ಭಾಗವಹಿಸುವವರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಸಾಲದ ನಿಯಮಾವಳಿಗಳ ಬಗ್ಗೆ ಸೂಕ್ತವಾಗಿ ತರಬೇತಿ ನೀಡಿ ಅವರನ್ನ ಸಜ್ಜುಗೊಳಿಸಬೇಕು, ಅವ್ರನ್ನ ರೆಡಿ ಮಾಡಬೇಕು. ಇದು ಒಂದು ಸಂಸ್ಥೆಯಲ್ಲಿ ಸಾಲದ ನಿಯಮಾವಳಿಗಳನ್ನ ಅಳವಡಿಸಿಕೊಳ್ಳುವಂತಹ ಒಂದು ರೀತಿ. ಇನ್ನು ಸಾಲದ ನಿಯಮಗಳು ಯಾವ ವ್ಯಾಪ್ತಿ ಬರುತ್ತೆ ಅಥವಾ ನಮಗೆ ವ್ಯಾಪ್ತಿ ಏನು, ಸಾಲದ ನಿಯಮಾವಳಿಗಳು ಅನ್ವಯಿಸುವಂತ ವ್ಯಾಪ್ತಿ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ವ್ಯಾಪ್ತಿ ಅಂದ್ರೆ ನಿಮ್ಮ ಸಂಘದ ವ್ಯಾಪ್ತಿ ಅಲ್ಲ, ಬೇರೆ ವ್ಯಾಪ್ತಿ ಏನಾಗುತ್ತೆ. ಇದು ಯಾವ ಸಾಲ ನಾವು ಯಾವ ಸಂಘ ಇದನ್ನ ಈ ರೀತಿ ಹೇಳಿ ನಾನು ಹಿಂದೆ ಹೇಳಿದ ಹಾಗೆ ಸೂಕ್ತವಾಗಿ ಜಾರಿಗೆ ತಂದಿದೆಯೋ ಆ ಸಹಕಾರಿ ಸಂಸ್ಥೆಯ ಸಾಲಗಳಿಗೆ ಮಾತ್ರ ಅನ್ವಯಿಸುತ್ತೆ. ಅಂದ್ರೆ ಬೇರೆ ಸಹಕಾರ ಸಂಸ್ಥೆಯ ಸಾಲದ ನಿಯಮಗಳು ನಮ್ಮ ಸಂಸ್ಥೆ ಸಾಲಗಳಿಗೆ ಅನ್ವಯಿಸೋದಿಲ್ಲ. ಸರ್ ನಮ್ಮಲ್ಲಿ ಜಾಮೀನು ಸಾಲ ಕೊಟ್ಟಿದ್ದೀವಿ ಸರ್, ಅವರ ಸಂಸ್ಥೆಯಲ್ಲಿ ಹಾಗೆ ಮಾಡಿದ್ದಾರೆ, ಅದನ್ನೇ ನಾವು ನಿಮ್ಮಲ್ಲಿ ಸಾಲದ ನಿಯಮಗಳಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದೀರಾ, ಹಾಗಾದ್ರೆ ನಿಮ್ಗೆ ಅನ್ವಯಿಸುತ್ತೆ ಸರ್, ಅವ್ರಿಗೆ ಅನ್ವಯಿಸುತ್ತೆ, ಅವರು ಸಾಲಗಳಿಗೆ ಅವ್ರು ಅನ್ವಯಿಸುತ್ತೆ. ಅಂದ್ರೆ ವ್ಯಾಪ್ತಿ ಯಾವುದು ಅಂದ್ರೆ ನೀವು ಯಾವಾಗ ಸೂಕ್ತವಾಗಿ ಜಾರಿಗೆ ತಂದಿದ್ದೀರೋ ಅಂತಹ ಯಾವುದೇ, ಇದೊಂಥರ ರಿಟ್ ಪಿಟಿಷನ್ ಇದ್ದಂಗೆ, ಯಾರು ಅಪ್ಲಿಕೇಶನ್ ಹಾಕ್ತಾರೋ ಅವ್ರಿಗೆ ಮಾತ್ರ ಟ್ರೀಟ್ಮೆಂಟ್, ಹಾಗೆ ಯಾರು ಅಳವಡಿಸ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ, ಬೇರೆ ಸಂಸ್ಥೆಗಳಿಗೆ ಅನ್ವಯಿಸೋದಿಲ್ಲ. ಹಾಗೆ ನಮಗೆ ಬೇರೆ ಸಂಸ್ಥೆ ಸಾಲದ ನಿಯಮಗಳು ಅನ್ವಯಿಸೋದಿಲ್ಲ.
ಹಾಗೆ ನಮ್ಮ ಸಂಸ್ಥೆಯ ಸಾಲದ ನಿಯಮಗಳು ಬೇರೆ ಸಹಕಾರ ಸಂಸ್ಥೆಗೆ ಅನ್ವಯಿಸೋದಿಲ್ಲ. ಅವರು ಅದೇ ರೀತಿಯ ಸಾಲದ ನಿಯಮಗಳನ್ನು ಮಾಡಿಕೊಂಡು ಸಮಾನವಾಗಿ ಅಳವಡಿಸ್ಕೊಂಡಿದ್ರೆ ಅದೇ ನಿಯಮಗಳಾಗ್ಬೋದು. ಅವರಲ್ಲಿ ಏನೇ ವ್ಯತ್ಯಾಸ ಇದ್ರು ಆ ವ್ಯತ್ಯಾಸಗಳೇ ಅನ್ವಯಿಸುತ್ತೆ. ಮತ್ತೆ ಇದು ಯಾರಿಗೆ ಅನ್ವಯಿಸುತ್ತೆ? ಸಾಲ ಪಡೆದ ಮತ್ತು ಜಾಮೀನುದಾರರಾದ ವ್ಯಕ್ತಿಗೆ, ಠೇವಣಿದಾರಿಗೆಲ್ಲ ಸಾಲದ ನಿಯಮಗಳು ಅನ್ವಯಿಸೋದಿಲ್ವ ಸರ್? ಅಗತ್ಯ ಇಲ್ಲ. ಅವರು ಠೇವಣಿದಾರರು, ಸಾಲಗಾರರಲ್ಲ. ಅಕಸ್ಮಾತ್ ಠೇವಣಿ ತಗೊಂಡಿದ್ರೆ, ಸಾರಿ, ಸಾಲ ತಗೊಂಡಿದ್ರೆ ಆವಾಗ ಅವರಿಗೂ ಅನ್ವಯಿಸುತ್ತೆ ಅಲ್ವಾ? ಅನ್ವಯಿಸುವಂತದ್ದು ಯಾರ್ಯಾರು ಸಾಲಗಾರ ಆಗ್ತಾರೆ ಅವ್ರಿಗೆ ಮಾತ್ರ. ಆ ತರ ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಸಾಲದ ನಿಯಮಾವಳಿಗಳಲ್ಲಿ ಇದೆ. ಅಂತಹ ಸಾಲದ ನಿಯಮಾವಳಿಗಳಲ್ಲಿ ಕರಾರು ಪತ್ರಗಳಲ್ಲಿ ನಾವೊಂದಿಷ್ಟು ಅಂಶಗಳನ್ನು ಹೇಳಿದೀವಿ ನಾವು. ಅಕಸ್ಮಾತ್ ಸಾಲದ ನಿಯಮಾವಳಿಗಳಲ್ಲಿ ಈ ರೀತಿ ಅಂತ ಹೇಳಿದೀವಿ. ಕರಾರು ಪತ್ರಗಳಲ್ಲಿ ಬೇರೆ ಷರತ್ತುಗಳನ್ನು ಹಾಕಿಬಿಟ್ಟಿದ್ರೆ, ಈಗ ಸಾಲದ ನಿಯಮಾವಳಿಗಳಲ್ಲಿ 18 ತಿಂಗಳವರೆಗೆ ಗರಿಷ್ಠ ನೀಡಬಹುದು ಅಂತ ಹೇಳಿರ್ತೀವಿ ನಾವು. ಆದ್ರೆ ಕರಾರು ಪತ್ರದಲ್ಲಿ 12 ತಿಂಗಳು ಅಂತ ಹೇಳ್ಬಿಟ್ಟಿರ್ತೀವಿ. ಆಗ ಕರಾರು ಪತ್ರದ ಷರತ್ತುಗಳನ್ನು ಅನ್ವಯಿಸುತ್ತೆ. ಅಂದ್ರೆ ಸಾಲದ ನಿಯಮಾವಳಿಗಳಲ್ಲಿ ಹೇಳಿದ್ದ ಅವಧಿಗಿಂತ ಕಡಿಮೆ ಅವಧಿಯ ಸಾಲವನ್ನು ವಿತರಿಸುವಾಗ ಅಲ್ಲಿ ಷರತ್ತು ಹಾಕ್ತಿವಿ, ನಮ್ಮಲ್ಲಿ 36 ತಿಂಗಳಿಗೆ ನಮ್ಗೆ ಜಾಮೀನು ಸಾಲಗಳಿಗೆ ಅನುಮತಿ ಇದೆ. ಆದ್ರೆ ಈ ಸಾಲ ನೀಡುವಾಗ ಎಲ್ಲೋ ಒಂದು ಕಡೆ ಮಂಜೂರಾತಿಯ ಷರತ್ತುಗಳು ಹಾಕಿರ್ತಾರೆ, ಈ ಸಾಲವನ್ನು 12 ತಿಂಗಳಿಗೆ ಕೊಡೋಣ, ಈ ಸಾಲವನ್ನು 24 ತಿಂಗಳಿಗೆ ಕೊಡೋಣ, ಏನೋ ಹೇಳಿರ್ತಾರೆ. ಆ ಕರಾರ್ ಪತ್ರದಲ್ಲಿ ನೀವು ಮೆನ್ಷನ್ ಮಾಡೋದು 24 ತಿಂಗಳು ಅಥವಾ 12 ತಿಂಗಳು, ಯಾವುದನ್ನ ಆಡಳಿತ ಮಂಡಳಿ ಷರತ್ತುಬದ್ಧ ಮಂಜೂರಾತಿ ಮಾಡಿರ್ತಾರೆ ಅದೇ. ಹಾಗಂತ ಸಾಲದ ನಿಯಮಗಳಲ್ಲಿ 36 ತಿಂಗಳಿದೆ ಸರ್, ಅದನ್ನ ಅನ್ವಯಿಸಬಹುದಾ? ಇಲ್ಲಿ ಅದಕ್ಕಿಂತ ಕಡಿಮೆ ಅವಧಿಯನ್ನ ಹೇಳಿದಾಗ ಆ ಷರತ್ತೆ ಅನ್ವಯಿಸುತ್ತೆ. ಹಾಗಂತ ನಿಯಮಾವಳಿಗಳಲ್ಲಿ ಏನು ಹೇಳಿಲ್ಲ ಅಂದ್ರೆ, ಅಲ್ಲಿ ಯಾವುದಾದ್ರೂ ಏನೇ ಹೇಳಿದ್ರು ಇನ್ಯಾವುದೇ ಕಾಯ್ದೆ, ಸಮಯ ಮಿತಿ ಕಾಯ್ದೆ ಇದೆ. ನಮ್ಮ ಇದ್ರಲ್ಲಿ ಹೇಳ್ಬಿಡ್ತೀವಿ, ಸಾಲವನ್ನ ಕೊಟ್ಟ ನಂತರ ಅವರಿಗೆ ಯಾವಾಗ ಬೇಕಾದ್ರೂ ನಾವು ವಸೂಲಾತಿಗೆ ಕ್ರಮ ತಗೊಳ್ಬಹುದು. ಆದ್ರೆ ಸಮಯ ಮಿತಿ ಹೇಳುತ್ತೆ, ಅವನ ಸಾಲ ಬಾಕಿಯಾದ ಸುಸ್ತಿಯಾದ ನಂತರ, ಅವನ ಅವಧಿ ಮುಗಿದ ನಂತರ 3 ವರ್ಷದವರೆಗೆ ನೀವು ಮ್ಯಾಕ್ಸಿಮಮ್ ಇದೆ ಅಂತ ಸಮಯ ಮಿತಿ ಹೇಳುತ್ತೆ. ನಾವು ಅದಕ್ಕೆ 6 ವರ್ಷ ಅಂತ ಹಾಕೊಳ್ಬೋದಾ? ಇಲ್ಲ. ನಾವು ಈ ಅನ್ವಯಿಸುವ ಕಾನೂನುಗಳು ಅಂತ ಹೇಳಿದಲ್ಲ, ಆವಾಗ ನಾನು ದೀರ್ಘವಾಗಿ ಚರ್ಚೆ ಮಾಡ್ತೀವಿ. ನಮಗೆ 5-6 ಕಾನೂನುಗಳು ಅಪ್ಲೈ ಆಗುತ್ತೆ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಪ್ಲೈ ಆಗುತ್ತೆ, ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಪ್ಲೈ ಆಗುತ್ತೆ, ಸಮಯ ಮಿತಿ ಕಾಯ್ದೆ ನಮ್ಗೆ ಏನು ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗುತ್ತೆ. ಹೀಗೆ ಅನೇಕ ಬೇರೆ ಬೇರೆ ಆಕ್ಟ್ಗಳು ನಮ್ಗೆ ಅಪ್ಲೈ ಆಗುತ್ತೆ. ಅವುಗಳನ್ನೆಲ್ಲದನ್ನು ಮನಸ್ಸಿಟ್ಕೊಂಡು ಸುಮಾರು 5-6 ಕಾಯ್ದೆಗಳು ಅಪ್ಲೈ ಆಗುತ್ತೆ ನಮಗೆ. ಅವುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಈ ಕಾಯ್ದೆ ಈ ಸಾಲದ ನಿಯಮಗಳನ್ನ ರೂಪಿಸ್ಬೇಕು. ಹಾಗಾಗಿ ಅವುಗಳಿಗೆ ವಿರುದ್ಧವಾದಂತಹ ಅಂಶಗಳನ್ನ ನಾವು ಸೇರಿಸಿದ್ರೆ ನಮ್ಮ ನಿಯಮಗಳು ಸಿಂಧು ಆಗೋದಿಲ್ಲ. ಹಾಗಾಗಿ ಅದು ಇದಕ್ಕಿಂತ ಸುಪ್ರೀಂ. ಅದು ಇದರಲ್ಲಿ ಅಕಸ್ಮಾತ್ ನಮ್ಮ ನಿಯಮಗಳಲ್ಲಿ ಹೇಳಿರುವಂತಹ ದತ್ತವಾದ ಅಧಿಕಾರ ಅಂದ್ರೆ ಏನ ಪವರ್ ಇದೆ, ಅದನ್ನ ಯಾವುದೇ ಒಂದು ಉಪಸಮಿತಿ, ಸಬ್ ಕಮಿಟಿ ಅಥವಾ ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಮುಖಾನಿಗೆ ಡೆಲಿಗೇಷನ್ ಮಾಡಬಹುದು. ಸಾಲಗಳನ್ನ ನೀಡುವಂತಹ ಎಲ್ಲದನ್ನು ಆಡಳಿತ ಮಂಡಳಿ ಮಾಡಬೇಕು ಇಲ್ಲ, ಅದನ್ನ ವಿ ಕ್ಯಾನ್ ಡೆಲಿಗೇಟ್ ವಿತ್ ಪ್ರಾಪರ್ಲಿ. ಡೆಲಿಗೇಷನ್ ಇದೆ, ಡೆಲಿಗೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇದಿಷ್ಟು ಒಂದು ಹಂತ. ಆದ್ರೆ ಸಾಲಗಳ ನಿಯಮಗಳ ಬಗ್ಗೆ ಇನ್ನಷ್ಟು ವಿಚಾರ ಮಾಡೋಣ. ಇರಲೇಬೇಕಾದಂತ ವಿಚಾರಗಳೇನು? ಸಾಮಾನ್ಯ ನಿಯಮಗಳು ಫಸ್ಟ್ ಬರದೇ ಇದೆ. ಅದ್ರ ಬಗ್ಗೆ ನಾನು ಒಂದು ಮಾದರಿ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಯಾವ್ದ್ಯಾವ್ದು ಸಾಮಾನ್ಯ ನಿಯಮಗಳು ಅಂದ್ರೆ ನಮ್ಮ ಸಂಸ್ಥೆ ಎಲ್ಲಾ ಸಾಲ ಯೋಜನೆಗಳಿಗೆ ಅನ್ವಯ ಆಗುವಂತಹ ಸಾಮಾನ್ಯ ಷರತ್ತುಗಳು, ಜನರಲ್ ಕಂಡೀಷನ್ಸ್. ಆಮೇಲೆ ಸಾಲ ನಿರ್ವಹಣಾ ಉಪಸಮಿತಿ ಮಾಡಬೇಕು ಅಂತಿದ್ದರೆ, ಸಾಲ ಉಪಸಮಿತಿ ಮಾಡಬೇಕು ಅಂತ ಕಂಡೀಷನ್ ಇಲ್ಲ. ಆದರೆ ಮಾಡಬೇಕು ಅಂತ ಆದ್ರೆ ಅವುಗಳಿಗಿರುವಂತಹ ಸಮಿತಿಯ ರಚನೆ ಹೇಗಿರಬೇಕು, ಅವುಗಳ ಫಂಕ್ಷನ್ಸ್, ಪ್ರಕಾರ್ಯಗಳು, ಕರ್ತವ್ಯಗಳಲ್ಲ ಪ್ರಕಾರ್ಯಗಳು, ಅವುಗಳ ಸಭೆಗಳು ನಡೆಯೋದು ಹೇಗೆ, ಅವುಗಳ ನಿರ್ಣಯಗಳ ಮಹತ್ವ ಏನು, ಅವುಗಳ ಮಂಜೂರಾತಿ ವಸೂಲಾತಿಯಲ್ಲಿ ಅವುಗಳ ಪಾತ್ರ ಏನು, ಅವುಗಳ ವಿಧಾನ ಏನು ಅನ್ನೋದನ್ನು ಹೇಳಬೇಕಾಗುತ್ತೆ. ಮತ್ತೆ ಡೆಫಿನಿಷನ್ಸ್, ಆ ಡೆಫಿನಿಷನ್ಸ್ ಗಳನ್ನ ಹೇಳಬೇಕು. ವಿವಿಧ ಸಾಲ, ಯಾವ್ಯಾವ ಸಾಲಗಳೇ ಅಂದ್ರೆ, ಜಾಮೀನು ಸಾಲ ಅಂದ್ರೆ ಏನು,
ಭದ್ರತಾ ಸಾಲ ಅಂದ್ರೆ ಏನು, ಅರೆ ಭದ್ರತಾ ಸಾಲ ಅಂದ್ರೆ ಏನು, ಸಾಲಗಾರ ಅಂದ್ರೆ ಏನು, ಜಾಮೀನುದಾರ ಅಂದ್ರೆ ಏನು, ಬಡ್ಡಿ ಅಂದ್ರೆ ಏನು, ದಂಡ ಬಡ್ಡಿ ಅಂದ್ರೆ ಏನು, ಈ ರೀತಿ ಎಲ್ಲದಕ್ಕೂ ಪರಿಭಾಷೆ ಇರಬೇಕು, ಅಂದ್ರೆ ಡೆಫಿನಿಷನ್ ಇರಬೇಕು. ಅವುಗಳ ಪಾತ್ರ ಏನು ಸಾಲ ನಿರ್ವಹಣೆಯಲ್ಲಿ, ವಸೂಲಾತಿ ಇರ್ಬೋದು, ಎಲ್ಲ ಇರ್ಬೋದು. ಮತ್ತೆ ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋ ವಿಷಯಗಳು ಇರ್ಬೇಕಾಗುತ್ತೆ. ಹಾಗೆ ಸಾಲ ಮಂಜೂರಾತಿ ಮಾಡುವ ಅಧಿಕಾರಿಗಳು ಯಾರು? ಅಂದ್ರೆ ಸಂಸ್ಥೆ, ಯಾವುದೋ ಒಂದು ಸಂಸ್ಥೆ ಮಂಜೂರು ಮಾಡುವಂತಹ ಸಾಲದ ನಿಯಮಾವಳಿಗಳನ್ನು ಅನುಮೋದಿತವಾಗಿರುವ ಯಾವ ಯಾವ ಸಾಲಗಳನ್ನು ಯಾರಿಗೆ, ಎಷ್ಟು, ಹೇಗೆ, ಯಾವ ಆಧಾರದ ಮೇಲೆ ಮಂಜೂರು ಮಾಡಬಹುದು, ಬಿಡುಗಡೆ ಮಾಡಬಹುದು, ವಸೂಲಿ ಮಾಡಬಹುದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು. ಪ್ರತಿಯೊಂದು ಸಾಲಗಳಿಗೂ ಯಾವ ಸಾಲ ಯಾರಿಗೆ ಕೊಡ್ಬೋದು, ಎಷ್ಟು ಕೊಡ್ಬೋದು, ಹೇಗೆ ಕೊಡ್ಬೋದು, ಯಾವ ಆಧಾರದ ಮೇಲೆ ಕೊಡ್ಬೋದು ಅಂತ ಹೇಳಿದ ಮೇಲೆ, ಹಾಗೇನೆ ಮಂಜೂರು, ಬಿಡುಗಡೆ, ವಸೂಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹೇಳಬೇಕಾಗುತ್ತೆ. ಇಷ್ಟೇನಾ? ಜೊತೆಗೆ ಇನ್ನೂ ಒಂದಿಷ್ಟು ವಿಷಯಗಳು ಇರಲೇಬೇಕು. ಅವುಗಳಲ್ಲಿ ಸಾಲಗಾರರು ಜಾಮೀನುದಾರ ಅರ್ಹತೆ, ಅನರ್ಹತೆ, ಸದಸ್ಯ ಎರಡು ಸಾಲಗಾರರಿಗೆ ಮಾತ್ರ ಜಾಮೀನುದಾರನಾಗಬಹುದು ಅಂದ್ರು. ಅಂದ್ರೆ ಅವನು ಅರ್ಹ ಸದಸ್ಯರಾಗಿದ್ದರು ಮೂರನೆಯವನಿಗೆ ಜಾಮೀನುದಾರನಾಗ್ಲಿಕ್ಕೆ ಆಗೋದಿಲ್ಲ, ಅನರ್ಹತೆ ಆಗುತ್ತೆ. ಮಂಜೂರಾತಿ ಬಿಡುಗಡೆ ಪ್ರಕ್ರಿಯೆ ಹೇಗಿರಬೇಕು? ಸಾಲಗಾರರ ಮತ್ತು ಜಾಮೀನುದಾರರ ಹಕ್ಕು, ಕರ್ತವ್ಯ, ಹೊಣೆಗಾರಿಕೆಗಳೇನು? ಸಾಲಗಾರರಿಗೂ ಹಕ್ಕಿದೆ, ಜಾಮೀನುದಾರಿಗೂ ಹಕ್ಕಿದೆ. ಹಾಗೆ ಅವ್ರ ಕರ್ತವ್ಯ, ಹೊಣೆಗಾರಿಕೆಗಳೇನು? ಜಂಟಿ ಸಾಲಗಳು, ಒಟ್ಟಿ ಸಾಲಗಳು ಅಂದ್ರೆ ಏನು? ಒಂಟಿ ಸಾಲ, ಜಂಟಿ ಸಾಲ, ಜಾಯಿಂಟ್ ಲೋನ್ ಅಂಡ್ ಇಂಡಿವಿಜುವಲ್ ಲೋನ್ ಅಂತ ಕೊಡ್ತೀವಿ. ಸ್ವಸಹಾಯ ಸಂಘಗಳಿಗೆ ನಾವು ಸಾಲ ನೀಡಬಹುದಾ? ಇದ್ದರೆ ಯಾವ ಕಮ್ಮಿ ಇದಿರಬೇಕು? ಸಾಲದ ಮಿತಿ ಏನು? ಬಡ್ಡಿ ದರ ಏನು? ಕಂತುಗಳ ಸಂಖ್ಯೆ, ಮೊತ್ತ, ಅವಧಿ, ಮರುಪಾವತಿ ಕ್ರಮ. ಸ್ಥಿರಾಸ್ತಿ ನಾವು ಪ್ರಾಪರ್ಟಿ ಮೇಲೆ ಕೊಡ್ತಾ ಇದ್ರೆ ಸ್ಥಿರಾಸ್ತಿ ಅಡಮಾನದ ಕ್ರಮ ಹೇಗೆ, ಅಂದ್ರೆ ಅದನ್ನ ಮಾರ್ಟ್ಗೇಜ್ ಮಾಡುವಂತ ಇದೆ ಹೇಗೆ? ಚರಾಸ್ತಿ ಇದ್ರೆ ಅಡಮಾನ ಬೇರೆ, ಒತ್ತೆ ಇಟ್ಕೊಳ್ಳೋದು ಬೇರೆ. ಪ್ಲೆಡ್ಜ್ ಬೇರೆ, ಮಾರ್ಟ್ಗೇಜ್ ಬೇರೆ. ಅಡಮಾನ ಅಂದ್ರೆ ಮಾರ್ಟ್ಗೇಜ್, ಒತ್ತೆ ಇಟ್ಕೊಳ್ಳೋದು ಅಂದ್ರೆ ಪ್ಲೆಡ್ಜ್ ಮಾಡ್ಕೊಳ್ಳೋದಂಥದ್ದು. ಸಾರಿ, ಮುಂದೆ ನಾನು ಬರ್ತೀನಿ. ಯಾವ್ದಾವ್ದು ಸ್ಥಿರಾಸ್ತಿ ಅಡಮಾನ, ಮಾರ್ಟ್ಗೇಜ್ ಲೋನ್ ಅಂದ್ರೆ ಯಾವ್ದಾಗತ್ತೆ, ಪ್ಲೆಡ್ಜ್ ಲೋನ್ ಅಂದ್ರೆ ಯಾವ್ದಾಗತ್ತೆ, ಹೈಪಾಥಿಕೇಶನ್ ಲೋನ್ ಅಂದ್ರೆ ಏನು, ಇವುಗಳನ್ನೆಲ್ಲ ನಾನು ವಿಚಾರ ಮಾಡೋಣ ಮುಂದೆ. ದಂಡ ಬಡ್ಡಿ, ಸುಸ್ತಿ ಬಡ್ಡಿ, ಅವುಗಳ ಆಕರಣೆ ಹೇಗೆ, ವಸೂಲಾತಿ ಕ್ರಮಗಳು ಹೇಗೆ? ಒಬ್ರು ಬಂದ್ರೆ ದುಡ್ಡು ಕೊಟ್ರೆ ಅವರದ್ದು ಫಸ್ಟ್ ಬಡ್ಡಿ ತಗೊಳ್ಬೇಕಾ ಅಥವಾ ಸುಸ್ತಿ ಬಡ್ಡಿ ತಗೊಳ್ಬೇಕಾ, ದಂಡ ಬಡ್ಡಿ? ಈಗ ರವೀಂದ್ರನಾಥ್ ಯಾವ್ದೋ ಒಂದು 3 ಬಂದ್ಬಿಟ್ಟಿದೆ, ಒಂದು 25,000 ರೂಪಾಯಿ ಕೊಡ್ತಾರೆ. ಮೊದಲು ಯಾವ್ದಕ್ಕೆ ಜಮಾ ತಗೊಳ್ಬೇಕು, ನೆಕ್ಸ್ಟ್ ಯಾವ್ದಕ್ಕೆ ತಗೊಳ್ಬೇಕು, ನೆಕ್ಸ್ಟ್ ಯಾವ್ದಕ್ಕೆ ತಗೊಳ್ಬೇಕು, ಪ್ರಯಾರಿಟಿ ಇದೆ, ಹೈರಾರ್ಕಿ ಇದೆ. ದಾಖಲೆ ನಿರ್ವಹಣೆ ಕ್ರಮಗಳು ಏನು? ದೂರು ವ್ಯಾಜ್ಯ ಇದ್ರಿ ಹೇಗೆ? ಬಡ್ಡಿ ವಸೂಲಾತಿ ಮಾಡೋದು ಹೇಗೆ, ಅಥವಾ ಸಾಲ ವಸೂಲಾತಿ ಪ್ರಕ್ರಿಯೆ ಹೇಗೆ? ಅಕಸ್ಮಾತ್ ದೂರು ಮಾಡಿದೀವಿ, ವ್ಯಾಜ್ಯ ಮಾಡಿದೀವಿ, ನಿರ್ವಹಣೆ ಮಾಡಿದೀವಿ, ನಮ್ಮಂಗೆ ತೀರ್ಪಾಯ್ತು, ತೀರ್ಪನ್ನು ಯಾವ ರೀತಿ ನಾವು ಜಾರಿ ಮಾಡಬೇಕು? ಹಾಗೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಪ್ರಕರಣಗಳು ಬಂದ್ಬಿಡುತ್ತೆ. ಕೆಲವೊಂದು ಇದನ್ನು ನಾನು ನಿಮಗೆ ತಿಳಿಸ್ತೀನಿ, ಯಾವ್ದಾವ್ದು ವಿಶೇಷ ಪ್ರಕರಣಗಳು, ಯಾವ್ದಾವ್ದು ಇತ್ಯರ್ಥ ಪ್ರಕ್ರಿಯೆಗಳು ಅಂತ, ಅವುಗಳ ಬಗ್ಗೆ ಕೂಡ ನಮ್ಮಲ್ಲಿ ಇರಬೇಕಾಗುತ್ತೆ. ಸಾಲದ ನಿಯಮಾವಳಿಗಳು ಮಾಮೂಲಾಗಿ ಇರುವಂತಹ ಸಾಲಗಳು ಯಾವ್ದು ನಿಯಮಗಳು ಏನೇನು, ಇದು ಲಿಸ್ಟ್. ನಾನು ಇದ್ರ ಬಗ್ಗೆ ದೀರ್ಘವಾಗಿ ಮತ್ತೆ ವಿಚಾರ ಮಾಡ್ತೀನಿ. ಇವತ್ತು ಲಿಸ್ಟ್ ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಜಾಮೀನು ಸಾಲ, ಬುರುಡೆ ಸಾಲ ಅಂತ ಹೇಳ್ತೀವಿ. ಕೇವಲ ಜಾಮೀನುದಾರನ ಆಧಾರವಾಗಿ ಇಟ್ಕೊಂಡು ನಾವು ಸಾಲ ಕೊಡುವಂತದ್ದು. ವೇತನಾಧಾರ ಸಾಲ, ಸ್ಯಾಲರಿ ಲೋನ್, ವೆಹಿಕಲ್ ಲೋನ್, ಡೆಪಾಸಿಟ್ ಲೋನ್, ಹಾಗೆ ಮಾರ್ಟ್ಗೇಜ್ ಲೋನ್, ಜ್ಯುವೆಲ್ಲರಿ ಲೋನ್ ಅಥವಾ ಚಿನ್ನಾಭರಣಗಳ ಸಾಲ, ಚಿನ್ನಾಭರಣ ಖರೀದಿ ಸಾಲ. ಚಿನ್ನಾಭರಣಗಳ ಸಾಲ ಬೇರೆ, ಚಿನ್ನಾಭರಣ ಖರೀದಿ ಸಾಲ ಬೇರೆ. ನಿರ್ಮಾಣ ಅಥವಾ ಖರೀದಿ ಸಾಲ, ಹೌಸಿಂಗ್ ಲೋನ್, ವ್ಯಾಪಾರಾಭಿವೃದ್ಧಿ ಸಾಲ, ಬಿಸಿನೆಸ್ ಲೋನ್, LIC ಪಾಲಿಸಿ ಲೋನ್, ಹೋಮ್ ಅಪ್ಲಯನ್ಸಸ್ ಲೋನ್, ಮೀರಳತೆ ಸಾಲ ಅಂದ್ರೆ ಓವರ್ ಡ್ರಾಫ್ಟ್, ಸರ್ಕಾರಿ ಭದ್ರತಾ ಪತ್ರ ಸಾಲ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಲೋನ್,
ಕೃಷಿ ಉತ್ಪನ್ನ ಆಧಾರ ಸಾಲ, ಕ್ರಾಪ್ ಲೋನ್, ಚರಸೊತ್ತುಗಳ ಆಧಾರ ಸಾಲ, ಮೂವಬಲ್ ಅಸೆಟ್ಸ್. ಇನ್ನು ನಿಮಗೆ ಬೇರೆ ಬೇರೆ ಸಾಲಗಳನ್ನೆಲ್ಲ ನೀವು ಹೇಳ್ತಾ ಹೋಗ್ಬೋದು. ಅಗತ್ಯಕ್ಕನುಗುಣವಾಗಿ, ಬೇಡಿಕೆಗೆ ಅನುಗುಣವಾಗಿ ನಾವು ಬೇರೆ ಬೇರೆ ಸಾಲಗಳನ್ನ ರೂಪಿಸ್ಕೊಳ್ಬಹುದು. ಆಯಾ ಪ್ರಾಂತ್ಯದಲ್ಲಿ, ಆಯಾ ಇದರಲ್ಲಿ ಸದಸ್ಯ ವರ್ಗದಲ್ಲಿ ಯಾವ್ಯಾವ ಸಾಲಗಳಿಗೆ ಬೇಡಿಕೆ ಇದೆ ಅವುಗಳನ್ನ ಈ ಯಾವ್ದಾದ್ರು ಸಾಲಗಳ ರೂಪದಲ್ಲಿ ಅಥವಾ ಬೇರೆ ಸಾಲಗಳ ರೂಪದಲ್ಲಿ ನಾವು ಕೊಡ್ಬೋದಾ, ಅದು ವೈಶಿಷ್ಟ್ಯಪೂರ್ಣವಾಗಿ ನೀವು ಮಾಡ್ಕೊಳ್ಬಹುದು. ಅದಕ್ಕೂ ಅವಕಾಶ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅವಧಿ ಸರಿಸುಮಾರು 50 ನಿಮಿಷಗಳ ಕಾಲ ಸಾಲಗಳ ಬಗ್ಗೆ 3ನೇ ಕಂತಿನಲ್ಲಿ ನಾನು 3ನೇ ಸಂಚಿಕೆಯಾಗಿ ಇವತ್ತಿನ ಪ್ರಸ್ತುತಿಯನ್ನು ಮಾಡಿದೆ. ಇವತ್ತಿನ ಪ್ರಸ್ತುತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆ ಅತ್ಯಂತ ಇಂಪಾರ್ಟೆಂಟ್, ಸಾಲದ ನಿಯಮಾವಳಿಗಳ ಬಗ್ಗೆ ಹೋಗೋಣ. ಒಂದು ಮಾದರಿ ಸಾಲದ ನಿಯಮಾವಳಿಗಳು ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರಲ್ಲಿ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ನಾನು ಮುಗಿಸ್ತಾ ಇದ್ದೀನಿ.